ಗೈಸ್ ಸಿಕ್ಕಾಬಟ್ಟೆ ಕಾಸ್ಟ್ ಹೇಳ್ತಿದ್ದಾರೆ. ಯಾವ್ದು ಕೊಟ್ಟಿದ್ದೀರಲ್ಲ ನೋಡಿ ಗೈಸ್, ಬಚ್ಚಂಗಾಯಿ ಬಚ್ಚಂಗಾಯಿ. ಏನ್ ಬಚ್ಚಲ್ಕಾಯಿ? ನಾವು ನಿಮ್ ನೋಡಕ್ತಾ ಇದೀವಿ ಗೈಸ್, ಇಲ್ಲ ಇದಾರೆ ನೋಡಿ. ಯಾವ ಇವೆಲ್ಲ ಗೈಸ್ ಇದು ಮಲೇಷಿಯನ್ ನ್ಯಾಷನಲ್ ಫುಡ್ ಅಂತ ಹೇಳಿ ಒನ್ ಟೈಮ್ ತಿಂಡಿ ತಿನ್ನಕ್ಕೆ 1500 ರೂಪಾಯಿ. ಅದನ್ನ ನಾನು ಜಾಸ್ತಿ ತಗೊಂಡಿದ್ದು. పెద్దది పెద్దది ಶಿಯಾಲಕ ಬೋಲಕ ಶಿಯಾಲಕ ಬೋಲಕ ಗೈಸ್ ಹೆಂಗ ಅಂತ ನೋಡಿ. ಇಲ್ಲಿ ಕನ್ವರ್ಟ್ ಮಾಡಿಸ್ಬೇಕು ಅಲ್ವಾ? ಒಂದೊಂದ್ ಕಣ್ ಸಾಲ್ತಲ್ಲ ನಡ್ರಿ. ಶೂ ಬೆಚ್ಚಿದ್ರೆ ಇನ್ನು ನೋಡಕ್ ಆಗಲ್ಲ ನಿಮ್ನ. ಸೊ ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಅಂಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಬಂದ್ಬಿಟ್ಟು ಲಾಸ್ಟ್ ಡೇ ಗೈಸ್ ನಮ್ಮದು. ಇವತ್ತು ಲಾಸ್ಟ್ ಡೇ ಚೆಕ್ಔಟ್ ಮಾಡ್ತಿದ್ದೀವಿ ರೂಮ್ನ. ಚೆಕ್ಔಟ್ ಮಾಡಿಕೊಂಡು ಇವತ್ತು ಸ್ವಲ್ಪ ಪ್ಲೇಸಸ್ ಇದೆ. ಇವತ್ತು ನೈಟ್ ನಮಗೆ ಫ್ಲೈಟ್ ಇರೋದು 9ಗೆ ಅನ್ಸ್ಕೊತೀವಿ. 9 ಅಲ್ವಪ್ಪ? ಮತ್ತು 11ಗೆ ಇಲ್ಲಿ ಟೈಮಿಂಗ್ಸ್ 11ಗೆ ಇರೋದು. ಸೊ ಇಲ್ಲಿಂದ ಹೋಟೆಲ್ ಚೆಕ್ಔಟ್ ಮಾಡಿಕೊಂಡು ಅಲ್ಲೊಂದು ಅವರ್ ವೆಯ್ಟ್ ಮಾಡಬೇಕು. ನಾವು 500 ಡೆಪಾಸಿಟ್ ಮಾಡಿದ್ವಲ್ಲ, ಸೊ ಅದನ್ನ ನಮ್ಗೆ ವಾಪಸ್ ಕೊಡ್ತಾರೆ. ನಾವೇನಾದ್ರು ಥಿಂಗ್ಸ್ ಇಲ್ಲೇ ಮುರಿದಾಕಿದ್ರೆ ಅಮೌಂಟ್ ವಾಪಸ್ ಕೊಡಲ್ಲ, ಡೆಪಾಸಿಟ್ ಇಸ್ಕೊಂಡು ಹೋಗಬೇಕು. ಸೊ ಹೋಗ್ತಾ ಕೆಳಗಡೆ ಹೋಗಿ ತೋರಿಸ್ತೀವಿ ನಾವು ಔಟ್ಫಿಟ್ ಇವತ್ತು ಹೇಗೆ ಹಾಕಿದ್ದೀವಿ ಅಂತ. ಬನ್ನಿ ಹೋಗುವ. ಚೆಕ್-ಇನ್ ಮಾಡೋಕೆ ಕೊಟ್ಟಿದ್ದೀವಿ, ನೋಡುವ. ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಏನು ಚೆಕ್ ಮಾಡ್ತಾರೆ ಅಂತ. ಬಂದು ಏನೋ ಪೆನಾಲ್ಟಿ ನೋಡುವ. ಸೊ ಅನನ್ಯ ಕೊಟ್ಟಿರೋ ಗಿಫ್ಟ್ನ ಸರಿ ಕೊಟ್ಟಿದ್ರು, ಅಲ್ಲೇ ಬಿಟ್ಟು ಬಂದಿದ್ದು. ಈ ಗ್ಲಾಸಸ್ನ ಅಲ್ಲೇ ಬಿಟ್ಟು ಬಂದಿತ್ತು. ಸೊ ಅವರೇನೆ ಇದರಿಂದ ಬೇಕಿದೆಯಾ ಅಂತ ಕೇಳಿ ಮೇಲ್ಗಡೆ ತರಿಸಿ ಕೊಟ್ಟಿದ್ದಾರೆ. ಸೊ ಇವಾಗ ನೋಡುವ ಎಷ್ಟು ಕಟ್ ಮಾಡ್ಕೊಂಡಿದ್ದಾರೆ, ಅಮೌಂಟ್ ಕಟ್ ಮಾಡ್ಕೊಂಡಿದ್ದಾರೆ ಇಲ್ಲ ಇಲ್ವಾ ಅಂತ, ಪೆನಾಲ್ಟಿ ಬಿದ್ದಿದ್ದೀರು ಅಂತ ಬನ್ನಿ ಹೋಗಿ ಚೆಕ್ ಮಾಡಿ. ನನಗೆ ಅನ್ಸೋ ಪ್ರಕಾರ ಇಲ್ಲ ಗೈಸ್, ಇಲ್ಲಿ ಬರೋದು ವೆಯ್ಟ್ ಮಾಡಬೇಕು. ಇವತ್ತೇ ಲಾಸ್ಟ್ ಡೇಟು, ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ. ಏನೂ ಮಾಡೋಂಗಿಲ್ಲ, ನಮ್ಮ ಊರಿಗೆ ಹೋಗಲೇಬೇಕಲ್ವ. ನಮ್ಮೂರೇ ನಮಗೆ ಬೆಸ್ಟು ಗೈಸ್. ಎಕ್ಸ್ಪೀರಿಯನ್ಸ್ ಲಾಸ್ಟಲ್ಲಿ ಹೇಳ್ತೀನಿ ಬನ್ನಿರಿ. ಯಾವುದೇ ರೀತಿ ಪೆನಾಲ್ಟಿ ಏನೂ ಹಾಕ್ಕೊಂಡಿಲ್ಲ. ಸೊ ಬನ್ರಿ ಇವತ್ತಿದ್ರೆ ಶಾಪಿಂಗ್ ಮಾಡೋಣ. 500 ಅಂದರೆ ಇಲ್ಲೇನೆ ಏನು ನೀಟಾಗಿ ಮೇಂಟೈನ್ ಮಾಡಿ ಏನೂ ಮಾಡೋಂಗಿಲ್ಲ. ಫುಲ್ ಶಾಪಿಂಗ್ ಮಾಡೋದಿಲ್ಲ. 12,000 13,000 ಸಮಥಿಂಗ್ ಕೊಟ್ಟಿದ್ದು ಅವ್ರಿಗೆ. ಸೊ ಬನ್ರಿ ಹೋಗುವ. ಚೆಕ್ಔಟ್ ಮಾಡ್ಕೊಂಡು ಇವಾಗ ಆಗಿದೆ ಚೆಕ್ಔಟ್ ಅಲ್ಲಿ ಬಿಡಿ. ಸೊ ನಾವು ಬಸ್ ಹತ್ರ ಹೋಗಿ ಹೋಟೆಲಿಂದ ಹೋಗ್ತಾ ಇದೀವಿ. ಲಾಸ್ಟ್ ಇದೇನಿದು 4 ಕೊಟ್ಟಿದ್ದೀರಲ್ಲ ನೋಡಿ ಗೈಸ್. ಇಲ್ಲೇ ಅಪ್ಪ ಜಾತ್ರೆ ಲಾಸ್ಟ್ ಹೋಟೆಲ್. ಬಾಯ್ ಮಾಡ್ಬಿಡು. ಇವಾಗ ಚೈನಾ ಸಿಟಿಗೆ ಬಿಟ್ಟಿದ್ದಾರೆ, ಮಾರ್ಕೆಟ್ಗೆ. ಸೊ ನಾವಿಲ್ಲಿ ಏನಾದ್ರು ನಮ್ಗೆ ಏನ್ ಬೇಕು ಅದನ್ನ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಕರೆಕ್ಟ್ ಆಗಿ 1:00ಗೆ 1 ಗಂಟೆಗೆ ಅವ್ರು ಹೇಳಿರೋ ಪ್ಲೇಸ್ಗೆ ಇರ್ಬೇಕು. ಸೊ ಬನ್ರಿ ನಾವೇನೇನ್ ಶಾಪಿಂಗ್ ಮಾಡ್ತೀವಿ, ಪ್ಲೇಸ್ ಇಲ್ಲಿ ಏನೇನ್ ಸಿಗುತ್ತೆ ವಸ್ತುಗಳು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಹೊಟ್ಟೆ ಇದೆ, ತಿನ್ಕೊಬಿಡ್ಬೇಕು. ಅವ್ವ ಮನೆ ಇನ್ನೊಂದ್ ಏನಂದ್ರೆ ಗೈಸ್, ಇಲ್ಲಿ 9 ಗಂಟೆ 10 ಗಂಟೆ ಬಿಸಿಲು ಸ್ಟಾರ್ಟ್ ಆಗ್ಬಿಡುತ್ತೆ. 36 ಡಿಗ್ರಿ ಇರುತ್ತೆ ಇಲ್ಲಿ, ಬಿಸಿಲು ಸಿಕ್ಕಾಗುತ್ತೆ. ಅದೊಂದ್ ಹಿಂಸೆ, ಅದು ಬಿಟ್ರೆ ಏನೆಲ್ಲ ಹೋಗ್ತೀವಿ. ಏನಮ್ಮ ಕೂಲ್ ಹಿಂಗ್ ಮಾಡ್ಕೊಂಡಿದ್ಯಾ ಕಾಯಿ ತರ? ಪ್ಯಾಕೇಜ್ ಇನ್ಕ್ಲೂಡ್ ಆಗಿದೆ. ಪ್ಯಾಕೇಜ್ ವಾಶ್ರೂಮ್, ಸಾರಿ ಬಾತ್ರೂಮ್ ಕೂಡ ಇನ್ಕ್ಲೂಡ್ ಆಗಿದೆ. ಅಂದ್ರೆ ವಾಶ್ರೂಮ್ ಇದೆ ಇವಾಗ, ಪ್ಯಾಕೇಜ್ ಕೂಡ ಇನ್ಕ್ಲೂಡ್ ಆಯ್ತಂತೆ. ಅವ್ರು ಹಂಗಿದ್ರೆ ಬೆಟರ್ ಅಲ್ವಾ? ನೋಡಿಲ್ಲಿ ಇದು ಕೊಟ್ಟಿದ್ದಾರೆ ಸ್ಟಿಕ್ಕರು. ಇದಿದ್ರೆ ಮಾತ್ರ ರೇಗ್ಸಿದ್ದಾರೆ ಗೈಸ್. ನಾನ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದಿದ್ರೆ ಮಾತ್ರ ಅಲೌ ಮಾಡೋದು. ಇದು ವಾಶ್ರೂಮ್ ನೋಡಕ್ಕೆ ಪ್ಲಸ್ ಎಂಟ್ರಿ, ಎಲ್ಲ ಶಾಪ್ ಎಂಟ್ರಿ ಆಗ್ತೀನಿ ಅಂದ್ರೆ ಇದ್ರೆ ಮಾತ್ರ ಅಲೌ ಮಾಡೋದು. ಪ್ಲಸ್ ಇನ್ನ ಬ್ಯೂಟಿಫುಲ್ ವಾಶ್ರೂಮ್ ನೋಡಕ್ಕೆ ಮೇಡಮ್. ಫುಲ್ ಎಕ್ಸೈಟ್ಮೆಂಟ್. ಸೊ ಗೈಸ್ ಬನ್ರಿ ಹೋಗುವ. ಚೆನ್ನಾಗಿದೆ ಗೈಸ್ ಒಂಥರ. ಫಸ್ಟ್ ನಾವು ಹುಡುಕ್ಬೇಕಾಗಿರೋದು ತಿಂಡಿ, ಆಮೇಲೆ ಬ್ಯಾಗ್ ಬೇಕು ನಮ್ಗೆ. ಬ್ಯಾಗ್ ಹುಡುಕ್ಬೇಕಾಗಿರೋದು ಇದು
ಏ ಇಲ್ಲ ಬ್ರೋ, ಇದೇ ಬೇರೆ ಅಳಿಸ್ತಾನೆ ಬ್ರೋ, ಡಿಫ್ರೆಂಟ್ ಇದು, ರಿಯಲ್ ಇದು ಇದು ಸಕ್ಕದಾಗಿರುತ್ತೆ. ಹಾಕಿದ್ವಲ್ವಾ 8 rupees ಅಷ್ಟೇನೆ, 8 rupees ಅಷ್ಟೇ. ಅದ್ರ ಹೆಸರು ಅದೇನೇ ಒಂಥರ ಡಿಫ್ರೆನ್ಸ್ ಕೊಟ್ಟು ಬೇರೆ ಇದೆ. 9 rupees. ನಂಗೆ ಡ್ರ್ಯಾಗನ್ ಫ್ರೂಟ್ ಬೇಕು. ಏನಾಗಲ್ಲ ಗೈಸ್, ಟೇಸ್ಟ್ ಮಾಡೋಣ. 9 rupees ಅಂದ್ರೆ 9 ಅದು ನಾನು ಇದು ತಿಂತೀನಿ. 9 ರೂಪಾಯಿ ಅಂದ್ರೆ ಒಂದು ಪೀಸ್ಗೆ 50 ರೂಪಾಯಿ ಬೀಳುತ್ತೆ ಗೈಸ್. ನೋಡಿ ಇಷ್ಟು ನಮ್ಮ ಇಂಡಿಯಾ ಕಡೆ ಇಷ್ಟು ಕಡಿಮೆ ಇರುತ್ತೆ, ನಾವಿಲ್ಲಿ ಬಂದು ಜಾಸ್ತಿ ಟ್ಯಾಕ್ಸ್ ಕೊಡ್ತೀವಿ. ಏನು ಬಚ್ಚಂಗಾಯಿ ಏನ್ ಬಚ್ಚಲ್ಕಾಯಿ? ಬಚ್ಚಂಗಾಯಿ ಅಂದ್ರೆ ಇದು ವಾಟರ್ಮೆಲನ್. ಲ್ಯಾಂಗ್ವೇಜ್ ಅಲ್ಲಿ ಬಚ್ಚಂಗಾಯಿ. ಬಚ್ಚಂಗಾಯಿ ನಿಮ್ದ್ರಲ್ಲಿ ನೀನೇನ್ ಅನ್ಕೊಂಡೆ? ಇವ್ರೇನು ಅಂದ್ರು ಅಂತಿದ್ದಾರೆ, ನಾನು ಬಚ್ಚಂಗಾಯಿ ಅಂತಿದ್ದೀನಿ. ಯಾರು ಆಗ್ಲಿಲ್ಲ ಬಚ್ಚನ್ಕಾಯಿ ಅಂದ ತಕ್ಷಣ ಅರ್ಥ ಆಗಿಲ್ಲ ಸುರಭಿಗೆ ಗೈಸ್. ಅವ್ರ ಕಡೆ ಇನ್ನೇನೇನೋ ಲ್ಯಾಂಗ್ವೇಜ್ ಐತೆ, ನೀವು ತಿಳ್ಕೊಂಡ್ಬಿಟ್ರೆ ಏನಪ್ಪ ಇದು ಅಂತೀರ. ಬೇಡ, ಅಲ್ವಾ? ಒಳ್ಳೇದು, ತಿಳ್ಕೊಳ್ದೇ ಇರೋದೇ ಒಳ್ಳೇದು ಅಲ್ಲ. ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಫ್ರೂಟ್ಸ್ ಗೈಸ್, ಇದೆಲ್ಲ ಫ್ರೂಟ್ ಸಲಾಡ್ ಇದೆ. ಬಚ್ಚಂಕಾಯಿ ಎಷ್ಟು ನೋಡೋದು? ಎಷ್ಟು ನೋಡಿಲ್ಲ, ಅಲ್ಲೆಲ್ಲ ತಿಂತೀಯ ನೋಡಿ. ಎಷ್ಟದು? ಹಾ ಓಕೆ, ಬೇಕಾ ತಗೋಣ? ಇದೊಂದು ತಗೋತೀಯಾ? ಬೇಡವಾ? ಸೊ ಗೈಸ್, ನಾವು ಬಚ್ಚನ್ಕಾಯಿ ತಗೋತೀವಿ ಗೈಸ್. ನಾವು ಬಚ್ಚನ್ಕಾಯಿ ತಗೊಂಡು ತಿನ್ಕೊಂಡು ಹೋಗೋಣ ಬನ್ನಿ. 300 ಫೇವ್ರೇಟ್ ಹಳಸಿನಕಾಯಿ ಇದೆ ನೋಡಿ, ಘಮ ಘಮ ಸ್ವಾದಿಷ್ಟವಾದ ಬ್ರೋ. ಅಲ್ಲ ಅಳಿಸ್ತಾನ ಅಂತ ತಿನ್ಸ್ಬಿಟ್ಟು ನಾನು ಅಳಿಸ್ತೇನೆ ಅಲ್ಲ ಅನ್ನತಾನೆ ಇವಳೆ. ಇದು ಇಲ್ಲಿ ಅಳಿಸ್ತೇಣ ಮಮ್ಮ, ಇಲ್ಲಿ ಅಳಿಸ್ತೇಣ ಬಿಡ್ತೀನಿ. ಲವ್ಫಾರ್ ಅದು ಅಳಿಸ್ತೇಣಲ್ಲ, ಇದು ಯಾವ್ದೋ ಬೇರೆ ಫ್ರೂಟ್. ಅವರ ಫೇವರೇಟ್ ಫುಡ್ ಕಡೆಗೇನೆ ಕರ್ಕೊಂಡು ನೋಡಿ ಗೈಸ್, ಎಲ್ಲಿ ನೋಡಿದ್ರು ಬರೀ ಅದೇನೆ. ಇದು ನೋಡಕ್ ಅಳಿಸ್ಲೇನ್ ತರ ಇಲ್ವಾ? ದುರ್ಯೋಧನ ಇದು ನೋಡಕ್ ಅಳಿಸ್ಲೇನ್ ತರ ಇಲ್ವಾ ಬ್ರೋ? ದುರ್ಯನ್ ಅಂತ ಇದ್ರ ಹೆಸರು. ಹೋಗ್ಲಿ, ಅಳಿಸ್ಲೇನ್ ತರ ಇಲ್ವಾ? ನಂಗೂ ಇವಳು ಹಂಗೆ ನಂಬಿಸಿದ್ದು ಅಳಿಸ್ನೇನು ಅಂತ. ದುರ್ಯೋಧನ ಅನ್ಬಿಟ್ರಿ. ಅಂದ್ರೆ ಇಲ್ಲಿ ಕರಿಯೋದು ದುರ್ಯೋಧನ ಅಂತ. ಅದೇ ಹೇಳ್ತಾರೆ. ಸೊ ಗೈಸ್, ಇದು ದುರ್ಯೋಧನ ಅಂತ ಫ್ರೂಟ್ ನೇಮು. ಸೊ ಅದಕ್ಕೆ ಶಾರ್ಟ್ ಫಾರ್ಮ್ ಅಲ್ಲಿ ದುರ್ಯೋಧನ ಅಂತ ಕರೆಯೋಣ ಅಲ್ಲ. ಬನ್ರಿ ಬಚ್ಚನ್ಕಾಯಿ ಹೋಗೋಣ. ಬನ್ರಿ, ಇದೇ ಬೆಟರ್ ಅನ್ಕೋತೀನಿ. ಸೊ ಲೆಟ್ಸ್ ಗೋ ಗೈಸ್. ಸಣ್ಣ ಮುನ್ನೋರೆಲ್ಲೋ ಕಾಣಿಸ್ತಿಲ್ಲ, ಕಾಣೆ ಆಗ್ಬಿಟ್ಟಿದ್ದಾರೆ. ಬಚ್ಚಲ್ಕಾಯಿ ತರ ಹೋಗೋ ಗ್ಯಾಪಲ್ಲಿ ಎಲ್ಲೋ ಹೋಗ್ಬಿಟ್ಟವ್ರೆ. ಅವರು ಬಚ್ಚಲ್ಕಾಯಿ ಹುಡಿಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಸಿಗ್ತಾನೆ ಇಲ್ಲ. ಸೊ ನೋಡುವ ಬನ್ನಿ ಎಲ್ಲಿದ್ದಾರೆ ಏನು ಅಂತ ಸರ್ಚ್ ಮಾಡುವ. ಅವ್ರಿಗೆ ಕಾಲ್ ಮಾಡೋಣ ಅಂದ್ರೆ ನಂಬರ್ ಬೇರೆ ಇಲ್ವಲ್ಲ, ಅವ್ರ ಹತ್ರ ವೈಫೈ ಕೂಡ ಇಲ್ಲ. ಓಡ್ತಾರೆ ಗೈಸ್, PT ಉಷಾ ಓಡ್ದಂಗೆ ನಿಂತ್ಕೊಳ್ಳೋಣ ಅನ್ಬೇಕಂತಾನೆ ಇಲ್ಲ, ಓಡ್ಬಿಡ್ತಾರೆ ಹಂಗೆ ಕಣ್ಣಿಗೆ ಕಾಣ್ದಂಗೆ. ನೋಡೋಣ ಇಲ್ಲೇ ಎಲ್ಲೋ ಇರ್ಬೇಕು, ನೋಡೋಣ ಈ ಸೈಡೇ ಬಂದಿದ್ದಾರೆ ಅಂತ ಅನ್ಕೋತೀನಿ. ಎಲ್ಲ ಚೆನ್ನಾಗಿದೆ, ಎಲ್ಲ ಚಿಕ್ಕಾಪುಟ ನಮ್ಮ ಇಂಡಿಯಾದಲ್ಲಿ ಏನು ಸಿಗುತ್ತೆ ಅದೇ ಇಲ್ಲ ಅವೈಲೇಬಲ್ ಇದೆ. ಸ್ವಲ್ಪ ಕಾಸ್ಟ್ ಜಾಸ್ತಿ ಅಷ್ಟೇ. ಇನ್ನೊಂದು ಏನಪ್ಪ, ಮಲೇಷ್ಯಾದಿಂದ ಬ್ರಿಂಗ್ ಮಾಡಿದ್ದೀನಿ ಅದೊಂದು ನೆನಪಿರುತ್ತೆ. ಪ್ಲಸ್ ಮಲೇಷ್ಯಾದಿಂದ ತಗೊಂಡು ಬಂದಿದ್ದೀವಿ ಅನ್ನೋದೊಂದು ನೆನಪಿರುತ್ತೆ ಅಂತ ಹೇಳ್ತಾ ಇದ್ದೀವಿ. ಬ್ರಿಂಗ್ ಇಂಗ್ಲೀಷ್ ಬರಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಳು ಆಡ್ಕೋತಲ್ಲ ಗೈಸ್, ನೀವು ಆಡ್ಕೊಂಡ್ಕೊಳ್ತೀರಿ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ, ನಿಮ್ಗೆಲ್ಲರಿಗೂ ಆದಷ್ಟು ಎಲ್ಲ ತೋರ್ಸೋ ಕವರ್ ಅಪ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ. ನಾವು ನಿಮ್ ನೋಡಕ್ತಾ ಇದೀವಿ ಗೈಸ್, ಇಲ್ಲೇ ಇದಾರೆ ನೋಡಿ. ಯಾವ ಇವೆಲ್ಲ ನೋಡಿ, ನಮ್ ಬಚ್ಚಲ್ಕಾಯಿನೇ ಖಾಲಿ ಐತಿ ಮುಡ್ಕೋ ಗ್ಯಾಪಲ್ಲಿ. ನಾವು ಊಟ ಹುಡುಕ್ತಾ ಇದೀವಿ, ಎಲ್ಲ ಐತೆ ನಮ್ ಸ್ಟೈಲ್ ಫುಡ್. ಗೈಸ್ ಇಲ್ಲೇ ಸಿಕ್ಬಿಟ್ರು, ಕಲ್ದು ಹೋಗ್ಬಿಟ್ರು ಒಂದು ಮಾಲಲ್ಲಿ ಅಂತ ಅನ್ಕೊಂಡು ಸಿಕ್ಬಿಟ್ರು ಗೈಸ್. ಸೊ ಬನ್ನಿ ಹೋಗುವ. ಆದಷ್ಟು ನನ್ನ ಕೈಲಿ ನಿಮ್ಗೆ ಎಲ್ಲನೂ ಕವರ್ ಅಪ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ. ಏನಾದ್ರು ಬೇಜಾರಾದ್ರೆ ಸಾರಿ. ಸೊ ಬ್ಲಾಗಿಂಗಲ್ಲಿ ಏನಾದ್ರು ಮಹಾ ಅದೆಲ್ಲ ನಾನು ಇಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ. ಇವಾಗ ಚಾಕ್ಲೇಟ್ಸ್ನ ತಗೊಂಡಿದ್ದಾರೆ ಸುರಭಿ ಅವರು, ತಗೋತಿದ್ದೀವಿ. ಸೊ ನಾವೇನೇನು ತಗೊಂಡಿದ್ದೀವಿ ಮಲೇಷ್ಯಾದಲ್ಲಿ ಅಂತ ಅದೊಂದು ಬ್ಲಾಗ್ ಬರುತ್ತೆ ನೋಡಿ. ಸೊ ಈಗ ಅದೆಲ್ಲ ತೋರ್ಸೋಣ, ಬನ್ನಿ ಶಾಪಿಂಗ್ ಮಾಡೋಣ ಫಸ್ಟ್. ಅಲ್ಲ ಪಪ್ಪ? ಮಲೇಷಿಯನ್ ಗೈಸ್, ಇದು ಮಲೇಷಿಯನ್ ನ್ಯಾಷನಲ್ ಫುಡ್ ಅಂತ ಹೇಳಿದ್ರಲ್ಲ. ಬನ್ನಿ ಇನ್ನೇನ್ ಮಾಡಂಗಿಲ್ಲ, ನಮ್ಮ ಇಂಡಿಯಾದೇನೆ ಪೂರಿ ಟ್ರೈ ಮಾಡುವ. ಪೂರಿ ಇರ್ಲಾ? ಪೂರಿ ಇಲ್ಲ, ಇದು ನೀವು ಹೇಳಿದ್ದು. ಇದೊಂದು ದಿಸ್ ಒನ್ ಪ್ಲೇಟ್ ಚಪಾತಿ ಒಂದು ಪ್ಲೇಟ್. ಓಕೆ, ನಿಮ್ಗೆ ವಡಾಪಾವ್ ತಗೋತೀಯ? ಇಲ್ಲ ಅಂದ್ರೆ ಬೇಗ ಹೇಳು.
ನೀನೇನ್ ತಗೋತೀಯ? ಪಾವ್ ಭಾಜಿ ಎಲ್ಲ ಇರುತ್ತೆ. ಬೇಗ ಹೇಳು ಏನು ಪಾಪ. ದೋಸೆ ಇದೆ. ಸೊ ಗೈಸ್ ನೋಡೋಣ. ಆಮೇಲೆ ನಾನು ತಗೊಂಡಿದ್ದೀನಿ ಸುರಭಿ ತಗೊಂಡಿದ್ದೀನಿ, ತೋರಿಸ್ತೀನಿ. ಅದೇ ಇಂಡಿಯನ್ ಫುಡ್ ಸಿಕ್ಕಿದೆಯಲ್ಲ ಬ್ರೋ, ನೀಡ ಇಲ್ಲಿ ಫುಡ್ ತಗೊಂಡು ಇಲ್ಲಿ ರಿಂಗೇಟ್ಸ್ ಪ್ರಕಾರ 65 rupees ಆಗಿದೆ. 65 ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 1400-500 ರೂಪಾಯಿ ನೋಡಿ. ಬರೀ ಒನ್ ಟೈಮ್ ತಿಂಡಿ ತಿನ್ನಕ್ಕೆ 1500 ರೂಪಾಯಿ. ಅದು ನಾವೇನು ಜಾಸ್ತಿ ತಗೊಂಡಿದ್ವಿ. 2 ಫುಲ್ ಮೀಲ್ಸ್ ತಗೊಂಡಿದ್ದೀವಿ, 2 ಪ್ಲೇಟ್ ಪರೋಟ ತಗೊಂಡಿದ್ದೀವಿ, ಒಂದು ಗೋಬಿ ತಗೊಂಡಿದ್ದೀವಿ ಅಷ್ಟೇ. ಇಲ್ಲೇನಾದ್ರು ಚಿಕನ್ ತಿಂತೀನಿ ಅಂದ್ರೆ 2000-3000 ಬೇಕು. ಅದೇ 1400 ರೂಪಾಯಿಲಿ ಎಷ್ಟು ಜೀವನ ಮಾಡ್ಬೋದಿತ್ತು ಖಾಲಿ ಮಾಡ್ಕೊಂಡು ಹೋಗೋದಷ್ಟೇ ಅಲ್ವಾ? ನಮ್ ಕೈಲಿಂದಲ್ಲ ಬದುಕಕ್ಕಾಗಲ್ಲ guys. ನಮ್ಗೆ ಇಲ್ಲಿ ಅನ್ನೋದು ಬೆಸ್ಟ್ 1400 rupees ಇದೆ. 2 ದಿನ 3 ದಿನ ಊಟಕ್ಕೆ ಆಗ್ತಿದೆ. ಅಂದ್ರೆ ಏನ್ ಗೊತ್ತಾ, ಇಲ್ಲೇ ಬಂದು ಇಲ್ಲೇ ಇದ್ದು ಇಲ್ಲೇ ದುಡಿತಾ ಇರ್ತಾರಲ್ಲ ಅವ್ರಿಗೆಲ್ಲ ಚೆನ್ನಾಗಿದೆ. ಇಲ್ಲಿ ಕರೆನ್ಸಿ ಅವ್ರು ಅಡ್ಜಸ್ಟ್ ಆಗಿದ್ದಾರೆ, ನಾವೇ ನಮ್ಮ ಸೈಡ್ ಕರೆನ್ಸಿ ಅಡ್ಜಸ್ಟ್ ಆಗಿದ್ದೀವ. ಇವೆಲ್ಲ ಡೆವಲಪ್ ಆಗಿರೋರು, ನಿಜ ಬ್ರೋ. ನಾವೆಲ್ಲ ಡೆವಲಪ್ ಆಗಿಲ್ಲ. ಇಲ್ಲಿರೋಷ್ಟು ಡೆವಲಪ್ ಡೆವಲಪ್ಮೆಂಟ್ ನಮ್ಮ ಸೈಡ್ ಇಲ್ಲ, ಏನು ಮಾಡಂಗಿಲ್ಲ ಅಲ್ಲ. ಆಗ್ತಾ ಇದೀವಿ. ನೋಡೋಣ. ಇದಕ್ಕಿಂತ ಜಾಸ್ತಿ ಖರ್ಚು ಕಾಸ್ಟ್ಲಿ ಆಗಿದೆ. ವಾ. ಮೋದಿಜಿ ಮಾಡೋಣ ಅಂತ ಮಾಡ್ತವ್ರಂತೆ. ಹೌದಾ? ನೋಡೋಣ ಏನಾಗುತ್ತೆ. ಏನಾಗುತ್ತೆ? ಇದೇ ನೋಡಿ ಫುಡ್ಡು ಸುರಭಿದು. ಇದೇ ನೋಡಿ ನನ್ನ ಫುಡ್ಡು. ರೈಸ್ ನೋಡಿ ಎಷ್ಟು ಕೊಟ್ಟಿದ್ದಾರೆ. ಗೋಬಿ ನೋಡಮ್ಮ ಎಷ್ಟೊಂಥರ ಕೊಟ್ಟಿದ್ದಾರೆ ನಿಂಗೆ. ಅಂದಲ್ಲಪ್ಪ ನಿಮ್ಗೆ. ರೈಸ್ ನೋಡಿ ಇಷ್ಟೇನೆ ಕೊಟ್ಟಿರೋದು. ಹಾ ಸಾಲುತ್ತಾ ನಿಮ್ಗೆ? ನನ್ಗೆ ಓಕೆ, ನಂಗೆ ಯಾಕೋ ಡೌಟ್. ಸಾಕು ತಿನ್ನ. ಹಾ ನಿಜ. ಎಲ್ಲ ಒಂದೊಂದು ರೌಂಡ್ ಟ್ಯಾನ್ ಆಗ್ಬಿಟ್ಟಿದ್ದೀರಾ. ಹಾ ನಾನು ಹಾ seriously. Guys, ನೋಡಿ guys. ನಿಧಾನಕ್ಕೆ ಮಾತಾಡ. ಆಚೆ ಬರಂಗಿಲ್ಲ. ಟ್ಯಾನ್ ಅಷ್ಟೆಲ್ಲ ಫುಲ್ಲು ಟ್ಯಾಲೆಂಟ್. ಏನು ಮಾಡಂಗಿಲ್ಲ ಆಗ್ಲೇಬೇಕು. ಅಲ್ವಾ? ಬನ್ನಿ ಏನು ತಿನ್ನುವ. ಕಮ್ಮಿ ಬಿಸ್ಬೇಕಾ ದೊಡ್ಡ ಸಿಕ್ಸ್ ಚೆನ್ನಾಗಿದ್ಯಾ? ಸಕ್ಕತ್ತಾಗೈತೆ. ಹೌದಾ? ಇವಾಗ ನಿಮ್ದಿ ಸೊ ಬನ್ನಿ ಗೈಸ್, ನಾವು ತಿನ್ನೋಣ. ತೇಜು ತಿನ್ನೋಡು. ಅವ್ರು 10 ತಿಂತಿರೋದು. ಹೇಗಿದೆ? ಚೆನ್ನಾಗಿದೆ ನಂದು. ಚೆನ್ನಾಯ್ತಾ? ನಿಮ್ ಚೆನ್ನಾಯ್ತಾ? ಇಲ್ವಾ? ಚೆನ್ನಾಗಿಲ್ವಾ ಬ್ರೋ? ಚಪಾತಿ ಮತ್ತು ಅದು ಕ್ಲಾರಿಟಿ ಇದೆಯಾ ನೋಡು. ಫೋಕಸ್. ಇವಾಗ ಆಯ್ತಾ? ನಾನು ಹಾಕ್ತಿರ್ಬೇಕು. ಸೊ ಗೈಸ್, ಅವ್ರು ವಾಶ್ರೂಮ್ ಹೇಳಿದ್ರಲ್ಲ, ಅದು ಈಗ ಒಂದು ವಾಶ್ರೂಮ್ ಹೋಗಿದ್ದು ಅದೋ ಯಾವ್ದು ಅಂತ ನಮಗೆ ಗೊತ್ತಿಲ್ಲ. ಅಷ್ಟೇನು ಚೆನ್ನಾಗಿರ್ಲಿಲ್ಲ ಗೈಸ್. ಸುಮ್ಮನೆ ನಮ್ಗೆ ರೇಕ್ಸಕ್ಕೆ ಹೇಳಿರ್ಬೋದು, ಮೇ ಬಿ ಬೇರೆದಿರ್ಬೋದು ಗೈಸ್ ವಾಶ್ರೂಮು. ಸೊ ಯಾವ್ದು ನೋಡೋಣ ಬನ್ನಿ. ವಾಶ್ರೂಮ್ ಅದಲ್ಲ. ವಾಶ್ರೂಮ್ ಅಲ್ಲಿ ಬೇರೆನೇ ಇಲ್ಲಂತೆ. ಆಟೋಮೆಟಿಕ್ ಬರುತ್ತಲ್ವಾ? ಏನು ವಾಶ್ರೂಮ್ ಅಲ್ಲಿ ಏರ್ ಗನ್ ಹುಡುಕ್ತಾ ಇದೀನಿ ಬ್ರೋ. ಇದು ನೀರ್ ಗನ್ ಆಟೋಮೆಟಿಕ್ ಬ್ರೋ. ಅದನ್ನ ಹೊಡಿತಾ ಇದೀನಿ. ಅದು direct ಆಗಿ ಬಂದು ನೀರು ಹೊಡಿಯುತ್ತಲ್ಲ, ಅದಂತೆ. ಕೆಳಗಡೆ ಆನ್ ಮಾಡಿದ್ರೆ ಅದೇ ಡೈರೆಕ್ಟ್ ನಾನ್ ಮೊನ್ನೆ ಬೀಳ್ದ. ನಾನು ಹೋಗಿರ್ಲಿಲ್ಲ. ತೋರಿಸಿದ್ದೆ ನಿಮ್ಗೆ. ನಾನು ಹೋಗಿರ್ಲಿಲ್ಲ. ಇದ್ಯಾ ಅಂತ. 300 ಹೊಳಬಿಟ್ಟಿದೆ. ಬನ್ರಿ ಹೋಗುವ ಮಾರ್ಕೆಟ್. ಸ್ಟೈಲ್ ಆಗಿ ನಮ್ ಸ್ಟೈಲ್ ಅಲ್ಲಿ ತಿನ್ನೋಣ ಅಂತ ಹೋದ್ವಿ. ನೋಡಿದ್ರೆ ಅದಕ್ಕೂ ದುಡ್ಡು ಪೇ ಮಾಡಿದ್ವಿ. ಅಲ್ಲ, ಅದು ಬಿಡಿ, ಇನ್ನು ಕ್ಲೀನ್ ಆಯ್ತಾ? ಏನೇನೋ ಕೇಳ್ತಾರೆ ಗೈಸ್. ಬ್ಯಾಗ್ ತಗೋಣ ಅಂತ ಬಂದಿದೀವಿ. ಪ್ರೈಸ್ ಸಿಕ್ಕಾಬಟ್ಟೆ ಕಾಸ್ಟ್ ಹೇಳ್ತಿದ್ದಾರೆ. ಯಾವ್ದು? 150. ಇಂಡಿಯನ್ ಕರೆನ್ಸಿ 150 ಅಂದ್ರೆ ಎಷ್ಟಾಯ್ತು ಹೇಳಿ ಬ್ರೋ? 150 ಹೇಳ್ತೀವಿ. 150 ಅಂದ್ರೆ ಬ್ರೋ 4000-5000 ಆಯ್ತು. 4000 5000 ಕೂಡ 4000-5000 ಹೇಳ್ತಿದ್ದಾರೆ. 80 ಅಂತ ಅದಕ್ಕೆ. 90 ಅಂದ್ರೆ 1-2,000 ಆಗುತ್ತಷ್ಟೇ. ಹಾ ನಮ್ ಸೈಡ್ ದೊಡ್ಡ ಕಿಟ್ ಬ್ಯಾಗ್ ತಗೋಬಹುದು. ಎಷ್ಟಾಗ್ಬೇಕು? ಅಲ್ಲ ನಂದು ಚಡ್ಡಿಲ್ ಸ್ಟೋರಿ ಹಾಕಿಲ್ವಾ? ಯಾವ ಬ್ಯಾಗ್ ಇದೆ? ಇಲ್ಲ, ನಂದು ಚಡ್ಡಿಲ್ ಹಾಕಿಲ್ವಾ? ಈಗ ನೀವೇ ಹೇಳಿದ್ರಲ್ಲ, ಅದೇನೋ ಸೋಡಾ ಬುಡ್ಡಿನ ಏನೋ ಹೇಳಿದ್ರಲ್ಲ ಅವತ್ತು. ಸೋಡಿ. ನಾನು ಸೋಡಿ ಅಂತ ಹಾಕ್ತೀನಿ. ಗೈಸ್ ಬನ್ರಿ ಇಲ್ಲಿ ಬ್ಯಾಗ್ ನೋಡೋಣ ಎಷ್ಟು ಹೇಳ್ತಾರೆ ಪ್ರೈಸ್ ಮಾಡಿ ಕ್ಲೋಸ್ ಮಾಡಿದೀವಿ. ಬ್ಯಾಗ್ 2 ಬ್ಯಾಗ್ ಇಂದ 100ಗೆ ಹಾಫ್ ಅನ್ ಅವರ್ ಬಾರ್ಗಿನ್ ಮಾಡಿದೀವಿ. ಸೊ ಸುರಭಿ ಅವ್ರು ಬಾರ್ಗಿಂಗ್ ಮಾಡಕ್ ಬಂದ್ರು, ಅಷ್ಟ್ರಲ್ಲಿ ಅವರೇ ಒಪ್ಕೊಬಿಟ್ರು. ಅವರು ಫೈನಲ್ ಮಾಡ್ತೀರಾ? ಇಲ್ಲೇ ಹೇಳಿದ್ದಾರೆ 55 ಒಪ್ಸಿದೀವಿ ಅಂತ ಅನ್ಬಿಟ್ಟು. ನೀನ್ ಹೇಳ್ದ? ಸರಿ ಅಂತ ಹೇಳಿದವನು. ಹೌದಾ? ನೀವಂಗ ಸೂಪರ್. ಅಂದ್ರೆ 100 ಅಂದ್ರೆ ಎಷ್ಟಾಗುತ್ತೆ ಬ್ರೋ? 100 into 23 ನೋಡ್ರಿ, ಮಾಡ್ರಿ. 100 into 23 2300. ಜಾಸ್ತಿ ಆಗುತ್ತೆ. 2300.
25 ಮಾಡ್ತೀನಿ 2500. ನಾನು ಹೇಳಿದ್ದು ಕರೆಕ್ಟ್ 2300. ಅಂದ್ರೆ ಒಂದ್ ಬ್ಯಾಗ್ ಎಷ್ಟು ಬೀಳ್ತು? 1 ಬ್ಯಾಗ್ಗೆ 1200 ರೂಪಾಯಿ. 250 ಪರವಾಗಿಲ್ಲ, ಇಲ್ಲಿ ಪ್ರೈಸ್ ಅಲ್ಲಿ ಪರವಾಗಿಲ್ಲ. 1000 ಇದೇ ಚೀಪ್ ಅಲ್ಲಿ ಸಿಕ್ಕಿದ್ದು ಗೈಸ್. ಇಲ್ಲಿ 500 ನಮ್ಗೆ ರೂಪಾಯಿಗೆ ಸಿಗ್ಬೋದು. ಊಟಗೇನೆ 1,500 ಕೊಟ್ಟಿದೀವಿ. ಹೌದು. ಹಾ ಬೆಸ್ಟ್ ಗೈಸ್. ಸೊ ಬನ್ರಿ, ನೆಕ್ಸ್ಟ್ ಯಾವ ಪ್ಲೇಸ್ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ನನ್ಗೆ ಅನ್ಸೋ ಪ್ರಕಾರ ಊಟ ಮಾಡ್ಕೊಂಡು ಏರ್ಪೋರ್ಟ್ ಅನ್ಕೋತೀನಿ, ಮೇ ಬಿ ಊಟ ಮಾಡ್ಕೊಂಡು. ಓಕೆ ಬನ್ನಿ ಹೋಗುವ. ಅಲ್ಲಿ ಫ್ಯಾನ್ ಕೈ ಹಿಡ್ಕೊ ಚಿಕ್ಕ ಫ್ಯಾನ್ ತಗೊಂಡು 20 ಕೊಟ್ಟಿ, ಅಲ್ಲಿ 40 ಕೊಟ್ಟರೆ ಒಂದು ದೊಡ್ಡ ಫ್ಯಾನ್ ಬರ್ತಿತ್ತು. ಅದನ್ನ ತಗೊಳ್ಳಿ ಅಂದ್ರೆ ಇವಾಗ ತಗೋಬೋದಿತ್ತಲ್ಲ, ಹಂಗೆ ಹಿಂಗೆ ಅಂತಿದ್ದಾಳೆ ಗೈಸ್. ಪರವಾಗಿಲ್ಲ ಗೈಸ್, ಅಲ್ಲಿ ಪ್ರೈಸ್ ಪ್ರಕಾರ ಎಲ್ಲ ಕಾಸ್ಟ್ ಕರೆಕ್ಟ್ ಆಗಿದೆ. ಬಟ್ ಏನ್ ಮಾಮ, ಏನ್ ಅನಿಸ್ತು ಕಾಸ್ಟ್ ಎಲ್ಲ ಬ್ಯಾಗ್ದು? ನಾನು ಹೇಳಿನ ಸ್ಟ್ರೀಟ್ ಬಂದು ಕಮ್ಮಿ ಸಿಗುತ್ತೆ. ಬ್ಯಾಗ್ ಕಡಿಮೆ ಇದೆ ಗೈಸ್, ನಿಮ್ಗೆ ಬೇರೆ ಎಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಸೊ ಟ್ರೈ ಮಾಡಿ ನೀವು ಮಲೇಷ್ಯಾಗೆ ಬಂದಾಗ. ನೀವು ನಾವು 30,000 ಹಿಡ್ಕೊಬಂದು ₹1 ಇಲ್ಲ. ಇವಾಗ ಎಷ್ಟು ಹಿಡ್ಕೊಬಂದ್ರು ಅಮೌಂಟ್ ಬೇಗ ಖಾಲಿ ಆಗ್ಬಿಡುತ್ತೆ. ಸೊ ಇವಾಗ ನಮ್ಮ ಅಂಕಲ್ ಬಸ್ಗೆ ಹೋಗ್ತಾ ಇದೀವಿ. ಬಸ್ ನೇಮ್ ಅಂಕಲ್, ಮತ್ತೆ ನನ್ನ ಮಗ ಇದ್ದಾನೆ, ಅವನ ಹತ್ರನೂ ಹೋಗುವ. ಬನ್ನಿ, ಇಲ್ಲೇ ಇದೆ ನೋಡಿ ನಮ್ಮ ಬಸ್, ಅದು ಅಲ್ಲಿ ಅಂಕಲ್ ಬಸ್. ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಸೊ ಗೈಸ್, ಬರೀ ಒಂದೇ ಒಂದು ಟೋಕನ್ ಅಷ್ಟೇ ಇರೋದು. ನಂದು ಒಂದು ಟೋಕನ್ ಕಳ್ದೋಗ್ಬಿಟ್ಟಿದೆ. ನಾನು ಆಲ್ರೆಡಿ ಊಟ ಮಾಡಿದ್ದೀನಿ, ಊಟ ಏನು ಬೇಡ, ಬಂದು ಆದ್ರೂ ನೋಡುವ ಹೇಗಿದೆ ಟೇಸ್ಟ್ ಅಂತ. ಇವತ್ತು ಮೆನ್ಯೂ ಚೇಂಜ್ ಇದೆಯಂತೆ. ಅದಾದ್ಮೇಲೆ ಒಂದು ಬೇರೆ ಕಡೆ ಮಸೀದಿ ಹೇಳಿದ್ದಾರೆ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಡೈರೆಕ್ಟ್ ಏರ್ಪೋರ್ಟ್ ಅನ್ನ ಗೈಸ್, ಮುಗೀತು. ಇನ್ನೇನಂದ್ರೆ ಏನಿಲ್ಲ, ಇವತ್ತಿನ ಕೆಲಸ ಇಷ್ಟೇನೆ. ನೋಡೋಣ, ಫ್ಲೈಟ್ ಮಿಸ್ ಆಗ್ಲಿಲ್ಲ ಅಂದ್ರೆ ಸಾಕು. ನಾವು ಫುಡ್ ನಾನ್ ವೆಜ್ ಕೊಟ್ಟಿದ್ದಾರೆ, ನೋಡೋಣ. ನೋಡ್ತೀರಾ ಚೆನ್ನಾಗಿದೆ ಅಂತ ಅನ್ಕೋತೀನಿ. ನಾನು ರೈಸು ಮತ್ತೆ ಗುಜ್ಜಿ, ಕುಕುಂಬರ್ ಮತ್ತೆ ಚಿಕನ್ ಹಾಕೊಂಡಿದ್ದೀನಿ. ಸುರಭಿ ನೋಡಿ ಇಲ್ಲಿ ಕೀರ್ ಹಾಕೊಂಡಿದ್ದಾಳೆ, ಪ್ಲಸ್ ಇವ್ರದ್ದು ಕ್ಯಾರೆಟ್ ಅಷ್ಟೇನೆ. ಇಷ್ಟು ಉಪ್ಪಿನಕಾಯಿ. ಬ್ರೋ ನಿಮ್ಗೆ ಸೌತೆಕಾಯಿ. ಯಾಕೆ ನಾನ್ ವೆಜ್ ಬೇಡವಾ? ಸೊ ಸುರಭಿಗೆ ಹಾಕೊಬರಕ್ ಹೋಗಿದ್ದಾರೆ ಟಿಫನ್. ಅವಳಿನೇ ಇಲ್ಲ, ಅವಳು ಸೌತೆಕಾಯಿ ಗೀತೆಕಾಯಿ ಇರುತ್ತೆ. ಬನ್ನಿ ತಿನ್ಕೊಂಡು ಡೈರೆಕ್ಟ್ ಹೊರಡೋಣ. ಸೌತೆಕಾಯಿ ಹೊಸ ನೇಮ್, ಸೌತೆಕಾಯಿ ಗೀತೆಕಾಯಿ. ಅಂದ್ಬಿಡ್ರಿ ಚಿಕನ್ ಕೇಳ್ತಿದ್ರಲ್ಲ, ಹಾಕೋರ್ ನೋಡ್ರಿ. ನೋಡೋಣ, ಟೇಸ್ಟ್ ನೋಡೋಣ ಬ್ರೋ. ಫಸ್ಟ್ ಟೈಮ್ ನಮ್ಮ ಟ್ರಾವೆಲ್ಸ್ ಕಡೆಯಿಂದ ಕೊಟ್ಟಿರೋದು ಚಿಕನ್. ಬ್ರೋ ನೋಡಿ ಟೇಸ್ಟ್ ನೋಡ್ತಾ ಇದಾರೆ ಈಗ. ಅದು ಚಿಕನ್. ಆಹಾ, ಚೆನ್ನಾಯ್ತಾ? ಚೆನ್ನಾಗಿದೆ ಬ್ರೋ. ಕರ್ನಾಟಕದಲ್ಲಿ ಮಾಡಿತಾರ ಇದೆಯಾ? ಹೌದಾ? ಹಂಗಾದ್ರೆ ಸೇಮ್ ಅಲ್ಲಿದೆ ಫುಡ್. ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಊಟ ಮಾಡಿ. ಚೆನ್ನಾಗಿದೆ ಬ್ರೋ, ಇಷ್ಟ ಆಯ್ತಾ? ಇಲ್ಲ, ಸುಮ್ಮನೆ ಕೊಟ್ಟು ಊಟ ಮಾಡಿ. ಸ್ವಲ್ಪ ಲೈಟ್ ಆಗಿ ಮಾಡ್ಕೊಂಡು ಇಲ್ಲೇ ಬಂದು ಜಾಸ್ತಿ ತಿನ್ಬೋದಾಯ್ತು. ಚೆನ್ನಾಗಿದೆ ಬ್ರೋ, ತಿನ್ ನೋಡ್ರಿ. ಚಿಕನ್ ಚೆನ್ನಾಗಿದೆ ಚಿಕನ್. ಮತ್ತೆ ಎಗ್ ಬುರ್ಜಿ, ಎಗ್ ಬುರ್ಜಿ ಚೆನ್ನಾಗಿದೆ, ಗುಡ್. ಚಿಕನ್ ಚೆನ್ನಾಗಿದೆ. ಇವರು ಇವ್ರನ್ನ ಮುನ್ನೂರ್ನ ಬಾಬಾ ಅಂತಿದ್ರ. ಅದಕ್ಕೆ ಬಾಬಾ ಅಂತ ಏನೋ ಅಂದ್ರೆ ನಮ್ ಕಡೆ ಬಾಬಾ ಅಂತ ಕರೀತಾರೆ ಬೇರೆ ಮಕ್ಳಿಗೆಲ್ಲ, ಚಿಕ್ಕ ಮಕ್ಳಿಗೆ ಸ್ವೀಟ್ ಆಗಿ ಅಂತ. ಅದಕ್ಕೆ ನಾನು ಸುರಭಿಗೆ ಏನು ಅಂತ ಕರೀತಾರೆ ಅಂದ್ರೆ, ಏನಂತ ಕರೀತಾರೆ? ನಮ್ ತೆಲುಗುಲ ಬಿಡ್ಡ ಅಂತೆ. ಬೇಡ, ನನ್ನ ಬಿಡ್ಡ ಅಂತ ಕರೆಯೋದು ಬೇಡ ನೀನು. ಪೆದ್ದ ಅಂತ ಇದ್ದಾರೆ ಇನ್ನೊಂದು. ಪೆದ್ದಗೆ ದೊಡ್ಡವರು ಅಂತ. ಹೌದಾ? ಪೆದ್ದದಿ ಚಿನ್ನದಿ ಏನ್ ಕರೀತಾರೆ ಗೈಸ್. ಆಮೇಲೆ ಇನ್ನೊಂದ್ ಏನಂದ್ರೆ ಗೈಸ್, ಏನು ಚಿಕ್ಕದು ಅಂತ. ಸೊ ಗೈಸ್ ಹೌದಾ, ಇನ್ನೊಂದ್ ಏನಾಯ್ತು ಅಂದ್ರೆ ಗೈಸ್, ನಾವು ಮಾರ್ಕೆಟ್ ಹೋಗಿದ್ವಿ. ಅಲ್ಲಿ ಎಷ್ಟು ಮೋಸ ಅಲ್ವಮ್ಮ, ಒಂದೊಂದ್ ಕಡೆ ಎಷ್ಟೆಷ್ಟು ಪ್ರೈಸ್ ಹೇಳ್ತಿದ್ರು ಬ್ಯಾಗ್ದು. ಸಿಕ್ಕಾಬಟ್ಟೆ ಮೋಸ ಇದೆ ಗೈಸ್. ಮಾರ್ಕೆಟ್ ಅಲ್ಲಿ ಚೆನ್ನಾಗಿತ್ತು, ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಮೋಸ ಮಾಡ್ತಾರೆ ಗೈಸ್. ನೀವೇನಾದ್ರು ಬಂದ್ರೆ ನೋಡ್ಕೊಂಡ್ ತಗೊಳ್ರಿ. ನಾವ್ ಒಂದ್ ಕಡೆ ಒಂದ್ ಬ್ಯಾಗ್ ಕೇಳ್ದು 200 ಹೇಳಿದ್ರು. ಇಲ್ಲಿ 200 ಅಂದ್ರೆ ಟೋಟಲ್ ನಮ್ ಬೆಂಗಳೂರು ಪ್ರೈಸ್ ಪ್ರಕಾರ 4,000 ಸಮಥಿಂಗ್ 5,000 ಆಗುತ್ತೆ 200 ಆದ್ರೆ. ಸೊ ನಾವು ಜಸ್ಟ್ ಬರೀ 100ಗೆ 2 ಬ್ಯಾಗ್ಸ್ ತಗೊಂಡು, ಅದೇ ಪ್ರೈಸ್ ಬ್ಯಾಗ್ ನ. ಸೊ ಅದಕ್ಕೆ ನಿಮ್ಗೆ ಅದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಮೋಸ ಮಾಡ್ತಾರೆ ಇಲ್ಲಿ ಅವರು ಅಂತ. ಕೆಲವ್ರು ಮೋಸ ಮಾಡ್ತಾರೆ. ನಮ್ಗೆ ಇಲ್ಲಿ ಆಮೇಲೆ ನಾವು ತಗೊಂಡಿದ್ದೇನಂದ್ರೆ, ನಮ್ಮ ಇಂಡಿಯನ್ಸ್ ಮಾರ್ತಾರೆ ಗೊತ್ತಾ, ಸೇಲ್ ಮಾಡ್ತಾರೆ ಗೊತ್ತಾ, ಅವ್ರ ಹತ್ರನೇ ತಗೊಂಡಿದ್ದು. ಅವ್ರಷ್ಟೆಲ್ಲ ಇದ್ ಮಾಡಲ್ಲ, ಲೈಕ್ ನಮ್ಮ ತರನೇ ಇರ್ತಾರಲ್ಲ, ಇಲ್ಲಿ ಅವ್ರು ಇರ್ತಾರಲ್ಲ, ಅವ್ರು ಸಿಕ್ಕಾಬಟ್ಟೆ ಮೋಸ ಮಾಡ್ತಾರೆ. ಸೊ ಅದಕ್ಕೆಲ್ಲ ನೋಡಿ ತಗೊಳ್ಳಿ, ವಿಚಾರಿಸಿ 4-5 ಕಡೆ ನಿಮ್ಗೆ ಗೊತ್ತಾಗುತ್ತೆ ಏನ್ ತಗೋಬೇಕು ಏನ್ ತಗೋಬಾರ್ದು ಅಂತ. ಸೊ ಇಲ್ಲಿಂದ ಈಗ ಬಸ್ ಓಪನ್ ಇಲ್ಲ ಅನ್ಬೋದು, ಓಪನ್ ಇದೆ. ಈ ಶಾಪಿಂಗ್ ಮುಗಿಸ್ಕೊಂಡು ಬಸ್ ಒಳಗಡೆ ಹೋಗ್ತೀವಿ. ನೆಕ್ಸ್ಟ್ ನಾವು ಏನ್ ಬಂದಿದೀವಿ, ಇದೆ ಲಾಸ್ಟ್ ಪ್ಲೇಸ್ ಮಲೇಷ್ಯಾದು. ಏನ್ ಮಾಮ ಇದು? ಇದೇ ಲಾಸ್ಟ್ ಪ್ಲೇಸ್. ಅದ್ ನಾನು ಹೇಳ್ದೆ, ಮಸೀದಿ ಅಂತೆ. ಮಸೀದಿ ಅಂತ ಅನ್ಕೋತೀನಿ. ಇದ್ರಲ್ಲಿ ನಿಯರ್ಲಿ ಒಂದು 80,000 ಜನ ಕುತ್ಕೊಂಡು ಎಷ್ಟು? ಎಷ್ಟು? 80,000 ಜನ. ಸೊ ಗೈಸ್ ಅವಳು ಹೇಳಿದ್ರೆ ಮೆತ್ತ ಕೇಳುತ್ತೆ. ತುಂಬಾ ಜನ ಕಮೆಂಟ್ ಹಾಕ್ತಿದ್ದೀರಾ. ಏನ್ ಗೊತ್ತಾ, ನನ್ಗೂ ಅರ್ಥ ಆಗುತ್ತೆ, ಕೇಳ್ಸಲ್ಲ ಅಂತ. ಬಟ್ ನಾನು ಇದಕ್ ಬಂದಾಗ್ಲಿಂದಾನು ನಂದು ವಾಯ್ಸ್ ಎಲ್ಲ ಹೋಗ್ಬಿಡೈತೆ, ನೆಗಡಿ ಕೆಮ್ಮು. ಅದು ಗೋವಾ ಹೋಗ್ಬಿಟ್ಟೈತೆ.
ಎಲ್ಲ ಹೋಗ್ಬಿಟ್ಟೈತೆ. ನನ್ಗೆ ಅದು ಕೇಳ್ಸುತ್ತೆ, ನಾನ್ ಜೋರಾಗಿ ಮಾತಾಡ್ತಾ ಇದೀನಿ ಅನ್ಸುತ್ತೆ, ಬಟ್ ಅಲ್ಲಿ ಕೇಳಿಸ್ಕೊಳ್ಳೋರ್ ನಿಧಾನ ಅಂತ ಅನ್ಸುತ್ತೆ. ಸೊ ಗೈಸ್ ಎಕ್ಸ್ಪೀರಿಯನ್ಸ್ ಹೌದು, ಆಗಿರೋದು. ಇದೇ ನಮ್ಮ ಲಾಸ್ಟ್ ಡೆಸ್ಟಿನೇಷನ್. ನೆಕ್ಸ್ಟ್ ಏರ್ಪೋರ್ಟ್ ಏನ. ಸೊ ಒಂದ್ಸಲ ತೋರಿಸ್ತೀನಿ ನೋಡ್ಕೊಳ್ರಿ. ಇವ್ಳು ಹೇಳ್ದಂಗೆ 80,000 ಜನ ಇಲ್ಲಿ ಒಂದೇ ಸಲ ನಮಾಜ್ ಮಾಡ್ತಾರಂತೆ. ಸೊ ಬನ್ರಿ ತೋರಿಸ್ತೀನಿ. ಹಂಗೆ ಒಂದ್ಸಲ ಲೊಕೇಶನ್ ಲಾಸ್ಟ್ ವ್ಯೂ ನೋಡ್ಕೊಬಿಟ್ರಿ. ಮಲೇಷಿಯನ್ ಲಾಸ್ಟ್ ಪ್ಲೇಸ್ ಜುರವಿ. ಇಂಡಿಯಾಗೆ ಬರ್ತಿದೀವಿ ಗಾಯ್ಸ್. ಇವತ್ ನೈಟ್ 9:30 ಫ್ಲೈಟ್ ಇದೆ. ಚೆನ್ನಾಗಿತ್ತು. ಸೊ ನೈಟ್ ಇವತ್ 9:30 ಫ್ಲೈಟ್ ಇದೆ ಡೈರೆಕ್ಟ್ ಇಂಡಿಯಾ. ಹಿಂಗೋಯ್ತು. ಹಿಂಗೋಯ್ತಲ್ಲ 4 days. ಬೇಗ ಹೋಗ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಗೈಸ್. ಸೊ ಬನ್ನಿ ಹೋಗುವ, ಒಳಗಡೆ ಎಂಟ್ರಿ ಮಾಡ್ಕೊಂಡು ಹೋಗುವ. ನಾವು ಎಂಟ್ರಿ ಆಗ್ತಿರೋದು ಇಲ್ಲಿ ನೋಡಿ, ಅಲ್ಲಿ ಮಸೀದಿಗೆ. ಎಲ್ಲ ಹಾಕೋಬೇಕು ಅಂದ್ರೆ ಇವ್ರಿಗೆ ಬ್ಲೌಸ್ ಜುಬ್ಬಾ ಕೊಡ್ತಾರೆ, ಮತ್ತೆ ಶೂ ಬಿಚ್ಚಬೇಕು. ಇವ್ರಿಗೆಲ್ಲ ಒಂದ್ ಡ್ರೆಸ್ ಕೋಡ್ ಕೊಡ್ತಾರೆ. ಏನ್ ಸಕ್ಕದಾಗ ಅಂತಾರೆ ಗೊತ್ತಾ ಡ್ರೆಸ್. ಇವ್ರ ಕೈಯಲ್ಲಿ ತೋರಿಸ್ತೀವಿ ನಡೀರಿ ಗೈಸ್, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ರವಿ ನೋಡಿ ಗೈಸ್. ಶಲಿಖಾನ್ ಟೋಪಿ ಹಾಕೋ, ಟೋಪಿ ಇಕ್ಕೋ, ಬ್ಯಾಕ್ ಟೋಪಿ ಹಾಕೋ, ಟೋಪಿ ಹಾಕೋ. ಶಿಯಾಲಕ ಬೋಲಕ, ಶಿಯಾಲಕ ಬೋಲಕ. ಹೆಂಗ ಅಂತ ನೋಡಿ, ಇಲ್ಲಿ ಕನ್ವರ್ಟ್ ಮಾಡಿಸ್ಬೇಕು. ಆಗ್ಬಿಟ್ಟೇನಂತೀಯ? ಸೊ ಗೈಸ್ ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಿದೆ ಲೊಕೇಶನ್. ಸೊ ಬನ್ರಿ ಇವಾಗ ಜಸ್ಟ್ ಹೋಗೋಣ. ಸ್ಲಿಪ್ಪರ್ ಬಿಡ್ಬೇಕು. ಎಲ್ಲಿ ಬಿಟ್ರು ಅವ್ರು ಸ್ಲಿಪ್ಪರ್? ಶೂಸ್ ಬಿಡ್ಬೇಕು. ಈಗ ಸಣ್ಣವ್ರನ್ನ ತೋರಿಸ್ತೀನಿ ನೋಡ್ರಿ ಹೆಂಗ್ ಕಾಣಿಸ್ತಾರೆ ಅಂತ. ಇಲ್ಲಿ ನೋಡ್ರಿ ಪೆಂಗ್ವಿನ್ ತರ. ಪೆಂಗ್ವಿನ್. ಇವ್ರು ಸ್ವಲ್ಪ ಹೈಟ್ ಆದ್ರೆ ಇದ್ದಾಳೆ ಸುರಭಿ. ಈ ಕಡೆ ತಿರುಗೋ ಸುರಭಿ. ಇಬ್ರು ನಿಂತ್ಕೊಳ್ರಿ ಒಟ್ಟಿಗೆ. ಚಿಕ್ಕ ಪೆಂಗ್ವಿನ ದೊಡ್ಡ ಪೆಂಗ್ವಿನ? ಯಪ್ಪ ಅಲ್ವಾ, ಒಂದೊಂದ್ ಕಣ್ ಸಾಲ್ತಲ್ಲ. ನಡ್ರಿ, ಶೂ ಬಿಚ್ಚಿದ್ರೆ ಇನ್ನು ನೋಡಕ್ ಆಗಲ್ಲ ನಿಮ್ನ. ಸೊ ಬನ್ನಿ ನೋಡಿ ಹೆಂಗ್ ಕಾಣಿಸ್ತೈತೆ ಇಲ್ಲಿ. ಏನೇ ಅದು? ಹೆಂಗೆ ಎತ್ತು. ಇಲ್ಲ ಅಡ್ಮಿಷನ್ ತಗೋಬಿಟ್ರಿ ಅಂತ ಇಬ್ರುನು. ನಂದು ಮರೆಸ್ಬಿಟ್ಟೆ. ಟೋಪಿ ಹಾಕೋ. ಏನೋ ಹಂಗಲ್ಲ, ಬಾ ಹೋಣ. ಗೈಸ್ ಇನ್ನೊಂದ್ ಏನ್ ಗೊತ್ತಾ ಗೈಸ್, ಇವ್ರೆಲ್ಲ ಹೆಂಗ್ ಕಾಣ್ತಿದಾರೆ ಗೊತ್ತಾ? ಕಾರ್ಟೂನ್ ನೆಟ್ವರ್ಕ್ ಅಲ್ಲೆಲ್ಲ ಈ ಮಾಟಗಾತ್ರಿ ಇರ್ತಾರ ಗೊತ್ತಾ? ಈಗ ಮಾಟಗಾತ್ರಿ ಇರ್ತಾರಲ್ಲ, ಹೆಂಗೆ ಏ ಮಾಟಗಾತಿ ಏನೇ, ಯಾಕೆ ಬಂದಿದ್ಯಾ ಇಲ್ಲಿಗೆ? ಹಾ ಬ್ರೋ, ನಿಮ್ದು ಲೇಡಿ ಮಾಡ್ಬಿಟ್ಟವ್ರೆ. ಗೈಸ್ ನಮಗ್ ಕೊಟ್ಟಿಲ್ಲ ಗೌನು, ಅವ್ರಿಗೆ ಕೊಟ್ಟವ್ರ ಗೌನು, ಪ್ಯಾಂಟ್. ಅಯ್ಯೋ ಅವ್ರಿಗೆ ಹಾಕ್ಸ್ಬೇಕಿತ್ತು. ನೀವಿಬ್ರು ಹೆಂಗ್ ಕಾಣಿಸ್ತಿದ್ರ ಗೊತ್ತಾ? ಹಳೆ ಕಾರ್ಟೂನ್ ನೆಟ್ವರ್ಕ್ ಅಲ್ಲೆಲ್ಲ ಈ ಟಾಮ್ ಅಂಡ್ ಜೆರ್ರಿ ಎಲ್ಲ ಮಾಟಗಾತ್ರ ಕಾಣ್ತಾರೆ ಗೊತ್ತಾ? ಆ ತರ ಕಾಣಿಸ್ತಿರೋದು. ಇವಳು ಸುಟ್ಟ ಹಾಕ್ತೀನಿ ಅಂತೆ. ಕುತ್ಕೊಳ್ಳಿ ಈಗ ಆತರ ರಿಯಾಕ್ಷನ್ ಅಲ್ಲಿ ಕುತ್ಕೊಳ್ಳಿ. ಟೋಪಿ ಹಾಕೋಬೇಕು. ಹಂಗೆ ಫೋಟೋನ ತೆಗಿತೀನಿ, ಕುತ್ಕೊಳ್ರಿ. ಒಬ್ಬೊಬ್ರು ನಂದು ಹಿಂಗ್ ಕೊಡ್ಬೇಕು ಪೋಸಸ್. ಗೈಸ್ ಹೆಂಗ್ ಕಾಣ್ತಿದಾರ ನೋಡಿ, ಒಂದೊಂದು ಮುತ್ಕೊಳ್ಳು. ಸುಮ್ನೆ ಹಂಗೆ ಕುತ್ಕೋ ಆಯ್ತು. ಲುಕ್ ಕೊಡು, ಲುಕ್ಕು ಇಲ್ಲಿ ಲುಕ್ಕು. ಅಯ್ಯೋ ಗೈಸ್ ಸುರಭಿ ನೋಡಿ ಇಲ್ಲಿ ಸಕ್ಕದಾಗ ಕಾಣಿಸ್ತಿದ್ದ. ಬನ್ರಿ ಎದ್ದು ಹಿಂಗ್ ಗುರಾಯಿಸ್ತಿದ್ದಾಳೆ ಗೈಸ್. ಹೆಂಗೆ ಅಲ್ಲ? ಇನ್ನೊಂದ್ಸತಿ ಪೋಸ್. ಹಂಗೆಲ್ಲ ಕೊಡಂಗಿಲ್ಲ. ಸೊ ಗೈಸ್ ನಾವೀಗ ಒಳಗಡೆ ಬಂದಿದ್ದೀವಿ. ಅದ್ರೊಳಗಡೆ ಮಸೀದಿ ಒಳಗಡೆ ಬಂದಿದ್ದೀವಿ. ನಿಮಗೆ ಎಲ್ಲ ನಮ್ಮ ಸೈಡ್ ಎಲ್ಲ ತಾಜ್ ಮಹಲ್ ಆಗಿರ್ಬೋದು, ಗೋಲ್ ಗುಂಬಸ್ ಆಗಿರ್ಬೋದು, ಹೇಗೆ ಫೇಮಸ್ ಇರುತ್ತೆ ಇಲ್ಲಿ ಇವ್ರ ಕಡೆನೂ ಇದು ಫೇಮಸ್. ಮುಸ್ಲಿಮಲ್ಲಿ ಫೇಮಸ್. ನಿಮ್ಗೊಂದ್ಸಲ ಶೋ ಮಾಡ್ತೀನಿ ನೋಡಿ ಹೇಗೆ ಕಾಣಿಸ್ತಿದೆ ಒಂದು ಸೈಡ್. ಏನಿಲ್ಲ ಗೈಸ್, ಇನ್ ಸೈಡ್ ಇಷ್ಟ ಇರೋದು ತೋರಿಸ್ತೀನಿ ನೋಡಿ. ವ್ಯೂ ನೋಡ್ಕೊಂಬಂದು 0.1x ಇಷ್ಟೇ. ಸೊ ನಿಮಗೆ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಪ್ರತಿಯೊಂದು ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ತೋರಿಸ್ತಿದ್ದೀನಿ.
ಚೆನ್ನಾಗಿದೆ ಗೈಸ್ ಒಳಗಡೆ ಎಲ್ಲ. ಲೈಕ್ ಅದು ನಮ್ಮ ಸೈಡ್ ಎಲ್ಲ ಮಾಡ್ತಾರೆ ಗೊತ್ತಾ. ನಾನು ನೋಡಿದ ಪ್ರಕಾರ ಮಸೀದಿ ಒಳಗೆ ಯಾವ ಥರ ಇರುತ್ತೆ ಅದು ನಿಜನ ಸುಳ್ಳು ನನಗೆ ಗೊತ್ತಿಲ್ಲ. ನಾನು ನೋಡಿದ್ದೆ ಆ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಯೂನಿಕ್ ಆಗಿ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಒಳಗಡೆ ಬಂದರೆ. ಚೆನ್ನಾಗಿದೆ, ನೀವು ಒಂದ್ಸಲ ಟ್ರೈ ಮಾಡಿರಿ. ನಮ್ಮ ಸೈಡೆಲ್ಲ ಹೆಂಗೆ ಫೇಮಸ್ ಇರುತ್ತೆ ನಾವು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸೊ ಎಲ್ಲ ಇದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಇದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ಸೊ ಈಗ ಹಿಂದೂ ಅದೊಂದು ಅಂತ ಮಾಡೋದು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಸೊ ಎಲ್ಲದಕ್ಕೂ ವಿಸಿಟ್ ಮಾಡ್ಬೇಕು ಗೈಸ್, ಎಲ್ಲಾದ್ರೂ ಜಾಯ್ನ್ ಆಗ್ಬೇಕು ಎಲ್ಲ ಮನುಷ್ಯನೇ. ಸೊ ಅವ್ರು ನಾವೇ ಅದಷ್ಟೇ, ಬೇರೆ ಏನಂದ್ರೆ ಏನೂ ಇಲ್ಲ ಗೈಸ್. ಇಲ್ಲಿ ನೋಡಿ ಯಾರಿದ್ದಾರೆ ಅಂತ ಮತ್ತೆ ಅವಾಗ್ಲೇ ನಾನು ಇನ್ನೊಂದು ವ್ಯೂ ತೋರಿಸ್ತೀನಿ ನೋಡ್ರಿ ಹೆಂಗಿದೆ ಅಲ್ಲ. ಇಲ್ಲೆಲ್ಲ ನಮಾಜ್ ಕೂತ್ಕೋತಾರಂತೆ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ. ನಾನು ಹೇಳಿದ್ದೆ ಗೈಸ್ ಎಷ್ಟೋ ಜನ ನಮಾಜ್ ಮಾಡ್ಬೋದು ಅಂತ ಇದೆಲ್ಲನೇ. ಪಾಪ ಈ ಫೋನ್ ಮಿಸ್ ಆಯ್ತು ಅಂತ 300 ಓಡ್ತಿದ್ದಾರೆ. ಅವ್ರದ್ದು ಫೋನ್ ಇದೆ, ಓಡ್ತಾ ಇದ್ರಲ್ಲ ಅವ್ರು, ಕರಿತಾ ಇದ್ದೀನಿ. ಇದೆಯಾ ಬನ್ನಿ, ಅವ್ರು ಹುಡುಕ್ತಿಲ್ಲ, ಓಡ್ತಿದಾರೆ ಗೈಸ್ ಇವರು. ಫೋನ್ ಬಸ್ಸಲ್ಲೇ ಇದೆ, ಎಲ್ಲ ಬಾಯಿಗೆ ಬಂದ್ಬಿಟ್ಟಿದ್ದಲ್ಲ. ಇವ್ರೆಲ್ಲ ಇಲ್ಲೇ ಬಿಟ್ಟು ಬಂದ್ಬಿಟ್ಟು ಇವ್ರ ಪಾಪ ಅಲ್ಲಿ ಗಂಟ ಓಡೋಗಿದ್ರು. ಅವ್ರು ಕರೆಕ್ಟ್ ಆಗಿ ನೋಡ್ಲಿಲ್ಲ, ಅಲ್ಲಿ ಈ ಜಿಪ್ಪಲ್ಲಿ ನೋಡಿದ್ರು. ಆಮೇಲೆ ಬ್ಯಾಗಲ್ಲಿ ನಿಮ್ಗೆ ಸೇಮ್ ನಿಮ್ಗೂ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗೋದು ಮಾಮ ಅಲ್ವಾ? ಎಲ್ಲಾರು ಎಲ್ಲ ನಿಮ್ ವಸ್ತುಗಳಿಗೆ ಜವಾಬ್ದಾರಿ ಇಟ್ಕೊಂಡಿದ್ದೆ. ಸಣ್ಣ ಆತರ ಮಾಡೋದ್ ಕಮ್ಮಿ. ಆಂಡ್ರಾಯ್ಡ್ ಫೋನ್ ಆದ್ರೆ ಪರವಾಗಿಲ್ಲ ಬಿಡು ಅನ್ಬೋದು, ಐಫೋನ್ಸ್ ಆಮೇಲೆ ಅಪ್ಪ ಸಿಗಾಬಟ್ಟೆ ಕಷ್ಟ ಆಗುತ್ತೆ. ಏನಾದ್ರು ಬ್ಲಾಗ್ ಮಾಡಿ, ಬ್ಲಾಗಿಂಗ್ ಫೋನ್ ಹಂಗ ಆಗ್ಬಿಟ್ರೆ ಕಷ್ಟ ಅಲ್ಲ. ಬನ್ನಿ ಹೋಗುವ. ಸೊ ಗೈಸ್ ನಿಮ್ ಮುಂದೆ ನೋಡಿ ದೂರಿನ ಹೆಂಗ್ ಕಾಣುತ್ತೆ ಅಂತ ನೋಡಿ. ಅಲ್ವಾ ನಾವು ಹೋಗಿದ್ದೆ ನೋಡಿ ಗೈಸ್. ನೋಡ್ಕೋಬೇಡಿ ಲಾಸ್ಟ್ ಮಲೇಷ್ಯಾ ಅಲ್ಲಿ ನೋಡಿ ಟವರ್ ಅಲ್ಲಿ ಫೋಟೋ ಟವರ್ ಅಲ್ಲಿ ಬ್ರಿಡ್ಜ್ ಫೋನ್ ಎಲ್ಲ ಗೈಸ್. ಮಕ್ಕ ಎಲ್ಲ ಇವಳು ಇಷ್ಟ ಆಗ್ಬಿಟ್ಟವ್ರು ಗೈಸ್. ಸುರಭಿ ಮಕ್ಕ ಬಿಸ್ಲಗೆ ತಿನ್ನಿನಸಿ ತಿಂಡಿನ ಕುರುಪ್ ತಿಂಡಿನ ತಿಂತೀಯಾ? ಇನ್ನೊಸಿ ಕುರುಪ್ ತಿಂಡಿ ತಿನ್ನೋ ಸರ್. ಬರೀ ಗೈಸ್ ಎಲ್ಲೋದ್ರೂ ಪುನಃ ಇಲ್ಲಿ 40 ಅಂದ್ರೆ 1-1.5 ಸಾವಿರ ರೂಪಾಯಿ ತಿಂಡಿ ತಗೊಂಡಿದ್ದಾಳೆ. ಆಮೇಲೆ ಗೈಸ್ ಇಲ್ಲಿ ಒಬ್ರು ಆದ ನೋಡಿ, ಅಲ್ಲ ಏನು ಮಾಡಲ್ಲ. ರೋಡ್ಗಳು ನೋಡಿ ಅಪ್ಡೇಟ್ ಆಗ್ಬಿಟ್ಟಿದೆ. ಇದೇ ಹಿಂಗಿದೆ, ಇನ್ನ ಚೀನಾ ಇನ್ನೆಷ್ಟು ಅಪ್ಡೇಟ್ ಆಗಿರ್ಬಿಡ. ಚೀನಾ ಬಗ್ಗೆ ಏನೋ ವಿಷಯ ಗೊತ್ತಾಗಿತ್ತು ಅಂತ ಗೈಸ್. ಏನಪ್ಪಾ ಅಂದ್ರೆ ಬಟ್ ಅದು ಏನಂತಂದ್ರೆ ಅವ್ರು ತೋರ್ಸೋದೇನಂತೆ ಟೂರಿಸ್ಟ್ ಬರಲ್ಲ, ಅವ್ರಿಗೆ ತೋರ್ಸ್ಕೊಡ್ಬಾರ್ದು. ನಾವು ಇಂಡಿಯಾ ಜಾಸ್ತಿ ಈಗ ರಿಸರ್ಚ್ ಮಾಡಿದಾಗ ಗೊತ್ತಾಗಿರೋದು ಕುರಿ ತುಂಬಲ್ವ ನಮ್ ಕಡೆ ಆ ತರ ಒಂದ್ಸಲ ತುಂಬಿ ಕಳ್ಸಿದ್ವಿ ಒಂದ್ ಪ್ಲೇಸಿಂದ ಇಲ್ಲಿನ ಏರ್ಪೋರ್ಟ್ ಮಲೇಷಿಯನ್ ಏರ್ಪೋರ್ಟ್ ಹೆಂಗ್ ಕಾಣ್ತಿದೆ ಅಂತ ಫೈನಲಿ ಬಂದು ಹೋಗಿ ಚೆಕ್ ಇನ್ ಆಗಿ ಹೋಗ್ತಾ ಇರತ್ತೆ. ಅದೇ ಏರ್ಪೋರ್ಟ್ ಕಾಣಿಸ್ತಿಲ್ಲ ಅನ್ಕೋತೀನಿ ನಿಮ್ಗೆ. ಅದೇ ಗೈಸ್ ಏರ್ಪೋರ್ಟ್ ಬನ್ನಿ. ನಮ್ಮ ಮಗಂಗೆ ಬಾಯ್ ಹೇಳ್ಬಿಟ್ಟು ಬರೋಣ. ನಮ್ಮ ಮಗಂಗೆ ಬಾಯ್ ಹೇಳ್ಬಿಟ್ಟು ಬರೋಣ. ಓಕೆ ಬಾಯ್, ಥ್ಯಾಂಕ್ ಯು, ನೈಸ್ ಟು ಮೀಟ್ ಯು. ಹಿಡ್ಕೋ, ಬಾಯ್ ಬಾಯ್. ಓಕೆ ಬಾ ಮಾಮ. ನೋಡ್ಕೊಂಡ್ಬಿಡು ಎಷ್ಟು ತಗೊಂಡೋಗಿದೀವಿ ನೋಡಿ. ಒಂದು 2 months ಎಲ್ಲ ಯುರೋಪ್ ಹೋಗೋತರ ಲಗೇಜ್ ತಗೊಂಡೋಗಿದೀವಿ. ಇಷ್ಟೊಂದು ಅವಶ್ಯಕತೆನೇ ಇರ್ಲಿಲ್ಲ. ಸೊ ವೇಸ್ಟ್. ಸೊ ಗೈಸ್ ಇನ್ನೊಂದು ಅಲ್ಲಿ 5000 ಎಕ್ಸ್ಟ್ರಾ ಕಟ್ಟಿದೆ ಗೊತ್ತಾ ನಾನು, ಇದಕ್ಕೋಸ್ಕರ ಬ್ಯಾಗ್ಗೋಸ್ಕರ ಜಾಸ್ತಿ ಲಗೇಜ್ ಇದೆ. ಅದಕ್ಕೆ ಪ್ಲಾನ್ ಮಾಡಿ 2ಕ್ಕೂ ಇಟ್ಬಿಟ್ಟಿದ್ದೀನಿ ಲಗೇಜ್. ನೋಡೋಣ ವೆಯ್ಟ್ ಕಡಿಮೆ ಆಗಿದೆ ಅಂತ ಅನ್ಕೋತೀನಿ. ಬರ್ಲಿ ಅವ್ರ ತಡೆ ಅವರು ಬರ್ಲಿ, ಹೋಗುವ. ಸೊ ಸೊನ್ನು ಮುನ್ನೂರು ಬರ್ತಿದೆ, ಹೋಗೋಣ. ಒಳಗಡೆ ಇನ್ನ
9:30 ವರೆಗೂ ಇಲ್ಲೇ ವೇಟ್ ಮಾಡ್ಬೇಕಾಯ್ತು. 5:30ಗೆ ಬಿಟ್ಟಿದ್ದಾರೆ ನಮ್ಮ. ಎಷ್ಟೊತ್ತು ವೇಟ್ ಮಾಡ್ಬೇಕು ಸಿಕ್ಕಾಬಟ್ಟೆ. ನಮ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಆಗಿರೋ ಸುತ್ತಾಡ್ಬೋದಿತ್ತು, ಬಟ್ ಇದು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲ ಅಲ್ವಾ. ಏನಂದ್ರೆ ಏನು ಇಲ್ಲ ಇಲ್ಲಿ, ಬೇಜಾರಾಗುತ್ತೆ. ಗೈಸ್ ಬೇಜಾರ್ ಮಾಡ್ಕೊಂಡಿದ್ದೀನಿ ನನಗೆ ಸೀರಿಯಸ್ಲಿ. ನಾನು ಇವಾಗ ಮಾತಾಡ್ತಿರೋದು ಲೌಡ್ ಆಗಿ ಕೇಳಿಸ್ತಾ ನನ್ಗೆ ಕೇಳಿಸ್ತಿಲ್ಲ ಹೇಳಿ ಮಾತಾಡ್ತಿರೋದು. ನನ್ನ ತರ ಫೀಲ್ ಆಗ್ತದೆ, ನಿಮ್ಗೆ ಕೇಳಿಸ್ತೈತೆ ಗೊತ್ತಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಸರಿಯಾಗುವಂತು ಅಷ್ಟೇ. ಪಾಸ್ಪೋರ್ಟ್ ಎಲ್ಲ ಸೊ ಗೈಸ್ ಹಾಗೇನೆ ಸುಮ್ಮನೆ ಡ್ರಿಂಕ್ಸ್ ತಗೊಂಡ್ರೆ ನಾವು ತಗೋತೀವಿ ನೋಡೋಣ ಅಂತ ಬಂದಿದ್ರು. ಒಂದು ಡ್ರಿಂಕ್ಸ್ ಇದೆ ನೋಡಿ, ಇದು ಎಷ್ಟು ಪ್ರೈಸ್ ಅಂತ. 40% ಆಫರ್ ಇದೆ. 18,763 euros. ಅಂದ್ರೆ ಎಷ್ಟು ಆಯ್ತು ಲೆಕ್ಕ ಹಾಕಿ ಗೈಸ್. ಇಂಟು 23 ಮಾಡ್ರಿ ಎಷ್ಟಾಯ್ತು. ಬ್ರೋ ಬನ್ರಿ, ಇಲ್ಲಿ ಒಂದು ಎಣ್ಣೆ ತೋರಿಸ್ತೀನಿ ನಿಮ್ಗೆ ಎಷ್ಟಿದೆ ಅಂತ. ಇಲ್ಲಿ ನೋಡಿ 18,000. ಇಲ್ಲ ಬ್ರೋ, ನಾನ್ ನೋಡಿ ಶಾಕ್ ಆಗೋದೆ. ಎಷ್ಟಿದೆ ಅಲ್ಲ ಇಲ್ಲಿ. ಇವ್ರು ಇಷ್ಟ ಹೊತ್ತು ಇಂಟು 23 ಮಾಡಿದ್ರೆ ಎಷ್ಟು ಕಾಸ್ಟ್ಲಿ. ಸಿಕ್ಕಾಪಟ್ಟೆ ಅದು 365. ಇದೇನೆ ಒಂದು ಆಗುತ್ತೆ ಗೈಸ್. ಇದೇನೋ ಒಂದು 15,000 ಆಗುತ್ತೆ ನೋಡಿ. ಹೆವಿ ಕಾಸ್ಟ್ಲಿ ಇದೆ ಇಲ್ಲಿ. ಬೇರೆ ಹಂಗೆ ನೋಡೋಣ ಬಂದು ತಗೊಳ್ಳಲ್ಲ ಗೈಸ್, ಯಾರು ಕುಡಿಬೇಕ್ರಿ. ಇದು ನೋಡಿ 2,900 ಜಸ್ಟ್ ನೋಡ್ತಿರೋದು ಅಷ್ಟೇ. ಸೊ ಒಂದು ಐಡಿಯಾ ಸಿಗುತ್ತೆ ಅಲ್ವಾ ಇಲ್ಲಿ ಪ್ರೈಸ್ ಏನಿರುತ್ತೆ ಎಣ್ಣೆ ಕುಡಿಯೋರಿಗೆ. ನಮ್ಮ ಕಂಟ್ರಿ ಏನ್ ಪ್ರೈಸ್ ಇದೆ ಅಂತ ಕಡಿಮೆ ಆಗಿಲ್ಲ ಗೈಸ್. ಇದಾವುದು ಬುಲ್ಡಾಗ್ ಅಂತ, ಇದು 145 ಅಷ್ಟೇನೆ. ಸೊ ನೋಡೋಣ, ನಾವು ಕುಡಿಯಲ್ಲ, ಬೇರೆಯವ್ರಿಗೆ ಯಾವ್ಯಾವ ತಗೊಂಡೋಗೋಣ ಅಂತ ಸಿಗಾಬಿಟ್ಟೆ ಮಾಡ್ತಾರೆ ಪ್ರೈಸ್. ಚೆಕ್ ಮಾಡ ಎಲ್ಲ ನೋಡಿ, ಎಲ್ಲ ಎಣ್ಣೆ ನೋಡಿ. ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲ, ಮಲೇಷ್ಯಾ ಏರ್ಪೋರ್ಟ್ ಹೆಂಗಿದೆ ಅಂತ. ಫ್ಲೈಟ್ ಎಲ್ಲ ನಿಂತೈತೆ, ಟ್ರೈನ್ಗಳು ಇವಾಗ ಹತ್ಕೊಳ್ಳೋದು ಎಲ್ಲ ಮಮ್ಮ. ಸೊ ಗೈಸ್ ಅಡ್ವರ್ಟ್ ಏನ್ ಗೊತ್ತಾಗಿದ್ದು, ನಾವು ಗ್ರೂಪ್ ಚೆಕ್ ಇನ್ ಆಗ್ಬೇಕಿತ್ತು ಬ್ಯಾಂಗ್ಳೂರಲ್ಲಿ. ನಾವು ಬರೋದು ಲೇಟ್ ಆಯ್ತು. ಸೊ ಇವರು ಲೇಟ್ ಆಗುತ್ತೆ ಅಂತ ಚೆಕ್ ಇನ್ ಆದ್ರು, ಅದರಿಂದ ಬೀಳ್ತಷ್ಟೇ. ಇವ್ರಿಗೂ ಗೊತ್ತಿರ್ಲಿಲ್ಲ, ಗೊತ್ತಿದ್ರೆ ಒಟ್ಟಿಗೆ ಚೆಕ್ ಇನ್ ಆಗ್ಬೋದಿತ್ತು ಅಲ್ಲ ಮಮ್ಮ. ಗೊತ್ತಿರೋರು ಹೇಳ್ಕೊಡ್ಬೇಕಿತ್ತು ಅಲ್ಲ, ನೀವ್ ಹೋಗಿದ್ರಿ. ನಮ್ಗೆ ಈ ತರ ಏನ್ ಹೇಳಿ, ನಾವು ಗ್ರೂಪ್ ಚೆಕ್ ಇನ್ ಆಗಿದ್ದು, ಬಟ್ ಈ ತರ ಅಂತ ನಮಗೆ ಗೊತ್ತಿರ್ಲಿಲ್ಲ ಅಲ್ಲ ಮಮ್ಮ. ಸಿಂಗಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನೇ ಮಾಡಂಗಿಲ್ಲ ಗೈಸ್, ಹಣೆ ಮಾಡೋದ್ರ ಹೊಣೆ. ಅವ್ರನ್ನ ಕೇಳಿ ಅಮೌಂಟ್ ಇಸ್ಕೊಂಡು ತಿಂತಿದೀವಿ ಇವಾಗ. ಅವ್ರು ಹೋದ್ಮೇಲೆ ಪೇ ಮಾಡ್ಬೇಕು. ಹೆಂಗಿದೆ ಅಲ್ವಾ? ಹೆಂಗಿದೆ? ಓಕೆನಾ? ಸೂಪರ್. ನಿಮ್ದು ಇಷ್ಟ ಆಯ್ತಾ? ಚೆನ್ನಾಗಿದೆ ಗೈಸ್, ಮಸ್ತ್. ನಂಗೆ ಇದು ಇಷ್ಟ ಆಯ್ತು. ಫ್ರೆಂಚ್ ಫ್ರೈಸ್ ಇಷ್ಟ ಆಯ್ತು. ಬನ್ನಿ ತಿನ್ನುವ. ಫ್ಲೈಟ್ ಒಳಗಡೆ ಹೋಗ್ತಿದೀವಿ. ಸುರಭಿದೆ ನಂದು ಎಲ್ಲ ಬಿದ್ದೈತೆ ಸೀಟು. ಈಗ ಮಾತಾಡ್ಕೊಂಡು ಒಟ್ಟಿಗೆ ಕುತ್ಕೋಬೇಕು. ನೋಡಿ ಪಾಪ ಹೆಂಗ್ ಬ್ಯಾಗ್ ಹಿಡಿದಿದ್ದಾಳೆ, ನಾನು ವ್ಲಾಗ್ ಮಾಡ್ತಿರೋದಕ್ಕೋಸ್ಕರ. ಇವ್ರು ನೋಡಿ ಮಗುನ ಎತ್ಕೊಂಡಿದ್ದಾರೆ. ಎಷ್ಟು ತಿಂಗಳು ಬ್ರೋ ಪಾಪುಗೆ? ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಎತ್ಕೊಂಡು ಆಡ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಇನ್ನೊಂದು 4 ಅವರು ಬ್ಯಾಂಗ್ಳೂರಿಗೆ ರೀಚ್ ಆಗ್ತೀವಿ. ಲೆಟ್ಸ್ ಗೋ ಅಲ್ವಾ? ಬೇಜಾರಾಗ್ತಿದೆ, ಖುಷಿ ಇದೆ ಔಟ್ ಆಫ್ ಕಂಟ್ರಿಗೆ ಬಂದಿದ್ಕೆ. ನಾವು ಖುಷಿ ಆಗ್ತಿದೆ ಹೋಗ್ಲಿಕ್ಕೆ. ಸೊ ಬನ್ನಿ ಕೂತಿದೀವಿ. ಅವಾಗ್ಲೇ ನಮ್ಗೆ ಅಮೌಂಟ್ ಕೊಟ್ರಲ್ಲ, ಅವ್ರ ಸೀಟ್ ಬುಕ್ ಕೊಟ್ಟಿದ್ದು. ಅವ್ರಿಗೆ ಸೀಟ್ ಬುಕ್ ಇತ್ತು. ಇಲ್ಲಿ ಎಮರ್ಜೆನ್ಸಿ ಡೋರ್ ಪಕ್ಕನೆ ಕೂತಿದೀವಿ. ಗಾಲಿಗಳು ಹುಷಾರ್ ಪುನಃ ಸ್ಟಾರ್ಟ್ ಆಯ್ತು. ನೆನಪಿ ತಲೆನೋವು. ಮಾತಾಡೋ ಜೋರಾಗಿ. ಮಾತಾಡಕ್ ಇಲ್ಲ. ಮೂಗೆಲ್ಲ ಕಟ್ಕೊಂಡೈತೆ. ಟ್ಯಾಬ್ಲೆಟ್ ನುಂಗಿದ್ದಾಳೆ, ಬಟ್ಟೆ ಸುರಿತಾ ಇದೆ. ಏನು ಮಾಡಂಗಿಲ್ಲ. ಈ ತರ ಮಾತಾಡ್ತಿದ್ದೀವಿ. ಸೊ ಬನ್ನಿ, ಇನ್ನೊಂದು 3 hours ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ. ಎಷ್ಟೋ ಅಕೌಂಟ್ ಬಿಲ್ ಮಾಡ್ತೀವಿ ಗೈಸ್. ಫೈನಲಿ ಬ್ಯಾಂಗ್ಳೂರಿಗೆ ರೀಚ್ ಆದ. ಸುರಭಿ ಸ್ವಲ್ಪ ಹುಷಾರ್ ತಪ್ಪಿರ್ಲಿ ಇವಾಗ. ಓಕೆ, 10:00 ರೀಚ್ ಆಗಿದೀವಿ ಗೈಸ್ ಅಲ್ಲ. 1 ಗಂಟೆ ಈಗ ಬೇಗ ರೀಚ್ ಆಗಿದ್ವಿ. ಸೊ 10:30ಗೆ ಬನ್ರಿ ಹೋಗುವ. ಫೋನ್ ಬೇರೆ ರೀಚಾರ್ಜ್ ಖಾಲಿ ಆಗಿದೆ, ರೀಚಾರ್ಜ್ ಮಾಡ್ಕೋಬೇಕು. ಸರಿ, ಇಲ್ಲೇ ಬ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆಗಿ ಲಗೇಜಸ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಸುರಭಿ ನೋಡಿ ಗೈಸ್, ಹುಷಾರಿಲ್ಲ ಅಂದ್ರೆ ಕೊಟ್ಟವ್ರೆ. ಇಲ್ಲ ಗೈಸ್, ನಮ್ ಬ್ಲಾಗ್ ಮಾಡೋಣ ಅಂತ. ನೋಡಿ ಎಷ್ಟಿದೆ ಲಗೇಜ್. ಬನ್ನಿ ಹೋಗುವ. ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗಿ ಮಲ್ಕೋಬಿಡೋಣ. ಆಗ್ತಿಲ್ಲ ಗೈಸ್, ಸಿಕ್ಕಾಬಿಟ್ಟೆ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್. ನಿಮ್ ಸಪೋರ್ಟಿಂದ ಎಲ್ಲ 2 ಕಂಟ್ರೀಸ್ ನೋಡೋಕೆ ನಮ್ಗೆ ಅಲ್ಲ ಚೆನ್ನಾಗಿತ್ತು ಗೈಸ್.
ಓಕೆನಾ? ಎಲ್ಲ ಕಡೆನೂ ಸೆಕ್ಯೂರಿಟಿ ಚೆಕ್. ಇಲ್ಲಿ ಒಂದ್ ಕಡೆ ಸೆಕ್ಯೂರಿಟಿ ಚೆಕ್. ಇವ್ಳು ಬಾಟಲ್ ಬಿಡ್ಸಿದ್ಲು. ಇವ್ಳು ಬಾಟಲ್ ಅಲ್ಲಿ ಯಾರು ಫಾರ್ಮ್ ಫಿಲ್ ಮಾಡಿ ಅಂತ ಕೊಟ್ರೆ ಅಲ್ಲೇ ಬಾಟಲ್ ಆಯ್ತು ಅಂತ ಆಯ್ತಾಗ ಬಂದಿರೋದು ಮೇಡಮ್ ಅಲ್ವಾ? ನನ್ಗೆ ಎಲ್ಲೋದ್ರು ನಿಧಾನ. ಬಂದ್ಬಿಡುತ್ತೆ, ಹಾ ಹಿಂಸೆ ಗೊತ್ತಾಗ್ತದೆ. ಇವಾಗ ಬನ್ನಿ, ನಾನು ಇಸ್ಕೊಂಡು ಹೇಳ್ತೀನಿ ಅವಳ ಹತ್ರ. ಎಲ್ಲ ಸುಸ್ತಾಗ್ಬಿಟ್ಟಿದ್ದಾಳೆ. ಹೋಗ್ತಿದಾರೆ ಮುನ್ನೂರು. ಬಾಯ್ ಬಾಯ್ ಬಾಯ್. ಹಾಕ್ಬಿಟ್ಟು ಬರ್ತೀರಾ? ಹಾಕ್ಬಿಟ್ಟು ಬರ್ತಾರಂತೆ. ಹೌದಾ? ಬಾಯ್ ಬಾಯ್, ನೀವು ಹುಷಾರಾಗಿ ಹೋಗಿ. ಚೆನ್ನಾಗಿತ್ತು. ಇನ್ನ ಅವ್ರಿಗೆ ಬಾಯ್ ಮಾಡೋಣ ಅಲ್ವಾ? ಎಂಜಾಯ್ ಮಾಡಿದ್ವಿ, ಬಟ್ ಜಾಸ್ತಿ ಎಂಜಾಯ್ ಮಾಡೋಕ್ ಆಗಿಲ್ಲ ಈ ಸರಿ. ನೆಕ್ಸ್ಟ್ ಟೈಮ್ ಜಾಸ್ತಿ ಎಂಜಾಯ್ ಮಾಡೋಣ ಆಯ್ತಾ? ಬಾಯ್ ಬಾಯ್. ಏನ್ ಇಲ್ಲೇ ಬೆಂಗಳೂರಲ್ಲಿ ಇರೋದು. ಅವ್ರಿಗೆ ಕೂಡ ಬುಕ್ ಮಾಡು ನಮ್ದು. ಓಕೆ ಬ್ರೋ, ಬಾಯ್ ಬಾಯ್. ಏನ್ ಅಲ್ಲೇ ರೀಚ್ ಆದ್ಮೇಲೆ ಕಾಲ್ ಮಾಡ್ರಿ. ಒಂದೇ ಏರಿಯಾದಲ್ಲಿ ಇರ್ತೀವಲ್ಲ, ಸಿಗ್ತಾರ ನಾವು. ಓಕೆ ಬಾಯ್ ಬಾಯ್. ಸರ್ ಒಂದ್ ಒಳ್ಳೆ ಮೆಮೊರಿ ಇತ್ತಲ್ಲ, ಚೆನ್ನಾಗಿತ್ಕೊಂತಾರ. ಹೊಸ ಮನೆಗೆ ಹೋದಾಗ ಬನ್ನಿ, ಕರಿತೀವಿ. ಸರ್ ಬರ್ತೀವಿ. ಮಿಸ್ ಮಾಡದೆ ಬನ್ನಿ ಹೊಸ ಮನೆಗೆ. ಸರಿ ಡನ್. ಸುರಭಿ ಅವರೇ, ದೇವ್ರೆ, ಹೊಸ ಮನೆಗೆ. ಸೊ ಗೈಸ್, ನಾನು ನೈಟೇ 1 ಗಂಟೆ ಮನೆಗೆ ರೀಚ್ ಆದವು. ಸೊ ನಾನು ಇಲ್ಲೇ ಉಳ್ಕೊಂಡೆ, ಮನೆಗೆ ಹೋಗೋದಿಲ್ಲ. ಇಲ್ಲಿ ಮನೆ ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಹೋಗ್ಬೇಕಿತ್ತಲ್ಲ. ಇವಾಗ ಸಂಜೆ ಎದ್ದಿರೋದೇ 4 ಗಂಟೆ 4:15 ಆಗಿದೆ ಟೈಮು. ಸುರಭಿಗೆ ಹುಷಾರಿಲ್ಲ ಗೈಸ್, ಮತ್ತೆ ಹಂಗೆ ಮಲ್ಕೊಂಡಿದ್ದಾಳೆ. ತೋರಿಸ್ತೀನಿ ಬನ್ರಿ. ಸುರಭಿ, ಓಯ್ ಸುರಭಿ ನೋಡಿ ಗೈಸ್, ಹುಷಾರಿಲ್ಲ, ಮಲ್ಕೊಂಡಿದ್ದಾಳೆ. ಬೆಳ್ಳುಳ್ಳಿ ಎದ್ಮೇಲೆ ಮಾತಾಡಿಸ್ತೀನಿ. ಆಮೇಲೆ ಎದ್ಬಿಟ್ಟು ಮಾತಾಡ್ಸ್ಬಿಟ್ಟು ವ್ಲಾಗ್ ಎಂಡ್ ಮಾಡ್ತೀನಿ. ಮಲ್ಕೊಂಡಿದ್ದಾಳೆ ನೋಡಿ. ಸೊ ಇಲ್ಲಿ ಇವಾಗಲೇ ಎಂಡ್ ಮಾಡ್ಬಿಡ್ತೀನಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಅವಳನ್ನ ಮಾತಾಡಿಸ್ತೀನಿ. ಸೊ ನಿಮಗೆ ಮಲೇಷ್ಯಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲ ಕೇಳ್ತಿದ್ರಿ ಮಲೇಷ್ಯಾಗೆ ಎಷ್ಟು ಖರ್ಚಾಯಿತು, ಎಷ್ಟು ಎಕ್ಸ್ಪೆನ್ಸಸ್ ಆಯಿತು ಅಂತ. ಸೊ ಅದನ್ನು ಸಹ ತಿಳಿಸ್ಕೊಡ್ತೀನಿ ನಾನು. ಸೊ ಎಲ್ಲ ನಿಮ್ಮಿಂದ ನಮಗೆ ಈ ಥರ ಪ್ಲೇಸಸ್ನ ಸುತ್ತಾಗ ಅವಕಾಶ ಸಿಕ್ಕಿದ್ದು ಎಲ್ಲ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿವರೆಗೂ ಬರೋಕ್ಕೆ ಆಗ್ತಿರ್ಲಿಲ್ಲ. ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ, ಮತ್ತು ಎಂಕರೇಜ್ ಮಾಡ್ತೀರಿ, ಮತ್ತು ಏನಾದರೂ ಒಳ್ಳೆ ಕಮೆಂಟ್ಸ್ ಹಾಕ್ರಿ. ಬ್ಯಾಡ್ ಕಮೆಂಟ್ಸ್ ಎಲ್ಲ ಬೇಡ, ನೋಡಿದೆ ಅದೆಲ್ಲ ಹೇಳೋಕ್ಕಾಗಲ್ಲ. ಕಮೆಂಟ್ಸ್ನ ಡಿಲೀಟ್ ಮಾಡಿದ್ದೀನಿ. ಸೊ ಯಾವ ಥರ ಕಂಟೆಂಟ್ ಬೇಕು ಮತ್ತು ನಮ್ಮಲ್ಲಿ ಏನು ಚೇಂಜಸ್ ಬೇಕು ಅದನ್ನು ಮಾತ್ರ ಕಮೆಂಟ್ ಮಾಡಿ. ಅದನ್ನು ಬಿಟ್ಟು ಬೇರೆ ನಮ್ಮ ಪರ್ಸ್ನಲ್ಲು ಅದೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ತುಂಬ ಜನ ಹಂಗೆ ಮಾಡ್ತಿದ್ದೀರಾ. ಸೊ ಯಾರು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನಮ್ಮ ವ್ಯೂವರ್ಸಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಸೊ ನನಗೆ ಒಳ್ಳೆಯವ್ರು ಮಾತ್ರ ಇರ್ರಿ, ಕೆಟ್ಟವ್ರಾಗಿರೋರೆಲ್ಲ ಆಗಲಿಲ್ಲ ಅಂದರೆ ಲೈಕ್ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ, ನಮ್ಮ ವೀಡಿಯೋಸ್ ನೋಡೋಕ್ಕೆ ಹೋಗ್ಬಿಡ್ರಿ. ಸೊ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತೀರಿ. ಬೈ ಟಾಟಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇನ್ನು ನನಗೆ ಸುಸ್ತಾಗ್ಬಿಟ್ಟಿದೆ ಗೈಸ್, ಅದಕ್ಕೆ ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ. ಸೊ ಬೈ ಟಾಟಾ, ಸಿ.